RCB, RCB, RCB. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಹೇಗಪ್ಪ ಇದ್ದೀರಾ? ಸೂಪರ್. ನೋಡು ಒಳ್ಳೆ ನಿದ್ದೆ ಬಂತು ಆಕ್ಚುಲಿ ಆದ್ಮೇಲೆ. ಅಲ್ಲೂ ಬಾಯ್. ಎರಡೆರಡು ವಿಷಯಕ್ಕೆ ಒಳ್ಳೆ ನಿದ್ದೆ ಬಂದಿದೆ ಅಲ್ವಾ? ಹೌದು. ಎಸ್ 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 ಓಕೆ. ಸೊ ಹಾಗಾದ್ರೆ ನಾವು ಓಪನ್ ಮಾಡ್ತಾ ಏನು ಜಾಸ್ತಿ ಹೇಳ್ದಿರಾನೆ ಇವತ್ತು ಏನ್ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟಿದೀವಿ. ಸೊ ಒಬ್ರು ಈ ಕಡೆ ಜರ್ಸಿ ಹಾಕೊಂಡಿದ್ದಾರೆ, ಆ ಕಡೆ ಇನ್ನೊಂದು ಜರ್ಸಿ ಹಾಕೊಂಡಿದ್ದಾರೆ. ನಾನು ನ್ಯೂಟ್ರಲ್ ಆಗಿ ಗೋಲ್ಡ್ ಅಲ್ಲಿ ಬಂದಿದ್ದೀನಿ. ಗೋಲ್ಡ್ ನೋಡೋಣ ಏನೇನ್. ಅಥವಾ ಚೆನ್ನೈ ಸಪೋರ್ಟ್ ಮಾಡ್ತಾ ಇದೀಯಾ? ಚೆನ್ನೈ ಸಪೋರ್ಟರ್ ಯಾರು ಅಂತ ನಮ್ಮನ್ನ ಫಾಲೋ ಮಾಡ್ತಿರೋರು ಯಾರು ಇದ್ರೆ ಇಷ್ಟೊತ್ತಿಗಾಗ್ಲೇ ಗೊತ್ತಿರತ್ತೆ ಯಾವ ಪಾರ್ಟಿ ವ್ಯೂಸ್ ಬಂದಿದೆ ಅಂತ. ಅದಕ್ಕೆ ಎನಿವೇಸ್, ಓಕೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಎಸ್ ನಾವೀಗ ಆಕ್ಷನ್ ರಿವ್ಯೂ ಮಾಡೋಣ. ಅಂಡ್ ಸುಮಾರು ಕ್ರಿಕೆಟ್ ಬಗ್ಗೆ ಮಾತಾಡೋದಿದೆ, ಬಟ್ ಈ ಪರ್ಟಿಕ್ಯುಲರ್ ಪಾಡ್ಕಾಸ್ಟ್ ಪ್ಯೂರ್ಲಿ ಆಕ್ಷನ್ ರಿವ್ಯೂ ಫಾರ್ RCB ನಾವು ಡೆಡಿಕೇಟ್ ಮಾಡಿ ಬಿಟ್ಬೋಣ ನಮ್ಮೂರಿಗೆ. ಓಕೆನಾ? ಎಸ್. Okay, cool. Sachin, are you happy with RCB class of 2025? ಸೊ ಇದನ್ನ ಎರಡ್ ತರ ನೋಡ್ಬೇಕು. ಒಂದು ಫ್ಯಾನ್ಸ್ ಪರ್ಸ್ಪೆಕ್ಟಿವ್ ಇಂದ ನೋಡ್ತೀವಿ, ಇನ್ನೊಂದು ಕ್ರಿಕೆಟಿಂಗ್ ಪರ್ಸ್ಪೆಕ್ಟಿವ್ ಇಂದ ನೋಡ್ತೀವಿ. ಫ್ಯಾನ್ಸ್ ಪರ್ಸ್ಪೆಕ್ಟಿವ್ ಇಂದ ಎಸ್ ಡಿಸಪಾಯಿಂಟೆಡ್, ಬಿಕಾಸ್ ನಾವು ಸರ್ಟನ್ ಪ್ಲೇಯರ್ಸ್ ಗೆ ತುಂಬಾ ಎಕ್ಸಾಜರೇಟ್ ಮಾಡಿದ್ವಿ. ಬೇಕಾಗಿರೋ ಆಂಟಿಸಿಪೇಷನ್ ಇತ್ತು, more than anything ಒಂದು ಆಂಟಿಸಿಪೇಷನ್ ಇತ್ತು. ಪ್ಲಸ್ ಅಗೇನ್ ಪ್ರೈಸ್ ಅಮೌಂಟ್ ನಾವು ಬಿಡ್ಡಿಂಗ್ ಎಷ್ಟು ಮಾಡಿದ್ವಿ ಸರ್ಟನ್ ಪ್ಲೇಯರ್ಸ್ ಗೆ ಅಷ್ಟು ಎಕ್ಸ್ಪೆಕ್ಟ್ ಮಾಡದೆ ಕಮ್ಮಿಗೆ ಬಿಟ್ಬಿಟ್ರು. ಕ್ರಿಕೆಟಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ತಗೊಂಡ್ರೆ ವಿ ಹ್ಯಾವ್ ಕವರ್ಡ್ ಆಲ್ ಬೇಸಸ್. ನಮ್ದು ಮೇಜರ್ ಡ್ರಾಬ್ಯಾಕ್ ಇದ್ದಿದ್ದು ಡೆತ್ ಬೌಲಿಂಗ್, ಅದನ್ನ ಈ ಸತಿ ಅಡ್ರೆಸ್ ಮಾಡಿದ್ದಾರೆ. ಮತ್ತೆ ಸ್ಪಿನ್ನಿಂಗ್ ಆಲ್ರೌಂಡರ್ಸ್ ಯಾರು ಇರ್ಲಿಲ್ಲ. ಡಿಪಾರ್ಟ್ಮೆಂಟ್ ವೈಸ್ ನಾನು ಬರ್ತೀನಿ ಕ್ವೆಶ್ಚನ್ಗೆ, ವೇಟ್ ಮಾಡು. ನೀನ್ ಖುಷಿಯಾಗಿದ್ಯಾ ಹೇಳು. ಫ್ಯಾನ್ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಲೈಟ್ಲಿ ಡಿಸಪಾಯಿಂಟೆಡ್, ಬಟ್ ಕ್ರಿಕೆಟಿಂಗ್ ಆಸ್ಪೆಕ್ಟ್ಸ್ ಅಲ್ಲಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಟೀಮ್ ದೇ ಹ್ಯಾವ್ ಗಾನ್ ಫಾರ್ ದ ಕ್ಲಾಸ್ ಆಫ್ 2025. ಓಕೆ, ಎರಡು ಮುಖ ಇದೆ ಸಚಿನ್ ಗಾಗರೆ. ಭಾರ್ಗವ್, ನೀನ್ ಹೇಳಪ್ಪ. ನಾವು ಅಮಿತಾಬ್ ಬಚ್ಚನ್ ಸ್ಟೈಲ್ ಅಲ್ಲಿ ಹೇಳದ 18 years ಬೆಸ್ಟ್ ಆಕ್ಷನ್ ನನ್ನ ಪರ್ಸ್ಪೆಕ್ಟಿವ್ ಇಂದ ಬೆಸ್ಟ್ ಆಕ್ಷನ್ ಅಂದ್ರೆ ಕಾಲೇಜ್ ಬಂಕ್ ಮಾಡಿ ಆಕ್ಷನ್ ಕೂತ್ಕೊಂಡು ನೋಡಿದ್ದಿದೆ, ಆಫೀಸ್ ರಜಾ ಹಾಕಿ ಆಕ್ಷನ್ ಕೂತ್ಕೊಂಡು ನೋಡಿದ್ದಿದೆ, ನೋಡ್ಬಿಟ್ಟು ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ್ದಿದೆ E11 ಅಂತ. ಫಾರ್ ದ ಫಸ್ಟ್ ಟೈಮ್ 11 ಈ ಪ್ಲೇಯರ್ ಎಕ್ಸ್ಪೀರಿಯನ್ಸ್ ಇಲ್ಲ, ಇವನ್ ಯಾರು ಅಂತ ಗೊತ್ತಿಲ್ಲ ಅನ್ನೋ ತರ ಇಲ್ವೇ ಇಲ್ಲ. ಇದು ಮತ್ ಇನ್ನೊಂದು ಆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಿದ್ದೇನು ಅಂದ್ರೆ, ಅಪಾರ್ಟ್ ಫ್ರಮ್ ಒನ್ ಸ್ಪೆಸಿಫಿಕ್ ಪ್ಲೇಯರ್, ಬೇರೆ ಯಾರಿಗೂ ದೇ ಡಿಡ್ ನಾಟ್ ಎಕ್ಸೀಡ್ ದ ಬಜೆಟ್. ಮೊದ್ಲು ಅಷ್ಟು ತಪ್ಪು ಮಾಡ್ತಾ ಇದ್ರು, ಒಬ್ಬಂಗ್ ಮೇಲೆ ಎಲ್ಲ ದುಡ್ಡು ಚೆಲ್ಬಿಟ್ಟು ಮಿಕ್ದವ್ರಿಗೆಲ್ಲ ಆಯ್ಕೋತಾ ಇದ್ರು. ಈ ಸತಿ ಅದನ್ನ ಮಾಡಿಲ್ಲ, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ನಾವು ಪ್ರೀವಿಯಸ್ ಪಾಡ್ಕಾಸ್ಟ್ ಅಲ್ಲಿ ಮಾತಾಡಿದೇನು ಅಂದ್ರೆ, ಪ್ರೆಷರ್ ಆಫ್ ಪ್ರೈಸ್ ಶುಡ್ ನಾಟ್ ಬಿ ದೇರ್ ಅಂತ ಮಾತಾಡಿದ್ವಿ. ಈ ಸತಿ ಅದ್ ಯಾರ ಮೇಲೂ ಇಲ್ಲ, ಯಾರಿಗೂ ಕೊಟ್ಟಿಲ್ಲ. ಅವರು ನನ್ಗೆ ಇಷ್ಟು ಕೊಟ್ಬಿಟ್ಟಿದಾರಪ್ಪ, ನಾನು ಪರ್ಫಾರ್ಮ್ ಮಾಡ್ಲೇಬೇಕು ಅಂದ್ಬಿಟ್ಟು ಯಾರಿಗೂ ಅದನ್ನ ಆ ಪ್ರೆಷರ್ ನ ಫಸ್ಟ್ ಇನ್ಸ್ಟಿಗೇಟ್ ಮಾಡಿಲ್ಲ ಅವರು. ಸೊ ಅದ್ರ ತಕ್ಕಂಗೆ ಐ ಆಮ್ ವೆರಿ ಹ್ಯಾಪಿ. ಓಕೆ, ವೆರಿ ನೈಸ್. ನನ್ನ ಪರ್ಸ್ಪೆಕ್ಟಿವ್ನು ಡೇ 1 ಒಂಥರ ಏನ್ ಮಾಡ್ತಿದ್ದಾರೆ, ಏನ್ ಯೋಚನೆ ಮಾಡ್ತಿದ್ದಾರೆ ಈ ತರ ಇತ್ತು. ಡೇ 2 ಆಗ್ತಾ ಐ ಥಿಂಕ್ ಅವ್ರ ಥಾಟ್ ಪ್ರೊಸೆಸ್ ಮೇಲೆ ಬಹಳ ಕ್ಲಾರಿಟಿ ಬರಕ್ ಸ್ಟಾರ್ಟ್ ಆಯ್ತು. ಅಂದ್ರೆ ಆ ಸ್ಲಾಟ್ಸ್ ಫಿಲ್ ಆಗ್ತಾ ಹೋಗುತ್ತೆ ಒಂದ್ ಪಾಯಿಂಟ್ ಆದ್ಮೇಲೆ. ಡೇ 1 ವಾಸ್ ಮೋಸ್ಟ್ಲಿ ಅಬೌಟ್ ಪ್ರೈಸ್. ಸಚಿನ್ ಹೇಳ್ದಂಗೆ ಯಾರಿಗೆ ಜಾಸ್ತಿ ದುಡ್ಡು ಹೋಗುತ್ತೆ ಈ ಆಕ್ಷನ್ ಡೈನಮಿಕ್ಸ್ ಅಲ್ಲಿ ಇತ್ತು. ಒಂಥರ ಆ ಬಿಗ್ 3 ನೇಮ್ಸ್ ಇತ್ತು, ರಾಹುಲ್, ಅಯ್ಯರ್, ಪಂತ್. ಈ 3 ಎಲ್ಲೋಗ್ತಾರೆ. ಲೀಡರ್ಲೆಸ್ ಟೀಮ್ಸ್ ಅಂತಾನು 3 ಇತ್ತು, DC, RCB ಅಂಡ್ KKR. ಸೊ ಈ 3 ಜನಕ್ಕೆ ಏನಾಗುತ್ತೆ, LSG ಕೂಡ. ಬಟ್ ಎನಿವೇಸ್, LSG ಆಮೇಲೆ ಬರೋಣ. ಅವ್ರದ್ದು ಮೋರ್ ದೆನ್ ಲೀಡರ್ಲೆಸ್, ಒಂಥರ ಅದು ಟೀಮ್ ಬೇರೆ ತರ, ಅದ್ರ ಬಗ್ಗೆ ಮಾತಾಡಿದೀವಿ. ಸೊ ಅಲ್ಲಿ ಆ ತರದ್ದು ಡೇ 1 ಹಂಗಾರೆ ಲೀಡರ್ ಮೆಟೀರಿಯಲ್ ಯಾರನ್ನೂ ತಗೊಳ್ಳೇ ಇಲ್ವಾ ಇವರು ಅಂತ ಅನ್ಸಿತ್ತು. ಬಟ್ ಡೇ 2 ಬರ್ತಾ ಐ ಥಿಂಕ್ ದ ಪ್ಲಾನ್ಸ್ ಮೋರ್ ಆರ್ ಲೆಸ್ ತುಂಬಾ ಕ್ಲಿಯರ್ ಆಗಿ ಕಾಣಿಸಕ್ ಸ್ಟಾರ್ಟ್ ಆಯ್ತು. ಒಂದೊಂದೇ ಸ್ಲಾಟ್. ಓಕೆ, ಓಪನರ್ಸ್, ಬ್ಯಾಕಪ್ ಓಪನರ್ ಯಾರು, ಇದ್ಯಾರು, ಇದಕ್ಕೆ ಯಾರು, ಫಿನಿಷರ್ ಯಾರು, ಎಲ್ಲ ತುಂಬ್ತಾ ಇದ್ದಂಗೆ ಓಕೆ ಇದು ಇವ್ರು ಟಾರ್ಗೆಟ್ ಮಾಡಿದ್ದು. ಐ ಥಿಂಕ್ ಥಾಟ್ ಪ್ರೊಸೆಸ್ ಬಹಳ ಕ್ಲಿಯರ್ ಆಗಿದೆ. ಆ ಕ್ಲಾರಿಟಿಗೆ ಅವರು ಆಕ್ಷನ್ ಡೈನಮಿಕ್ಸ್ ಎಂಟರ್ ಆಗಕ್ಕೆ ಬಿಡ್ಲಿಲ್ಲ ಆದಷ್ಟು ಅನ್ನೋ ತರ ಫೀಲಿಂಗ್ ಕೊಡ್ತು. ಸೊ ಫಾರ್ ದಟ್ ರೀಸನ್ ಐ ಆಮ್ ಡೆಫಿನೆಟ್ಲಿ ಹ್ಯಾಪಿ. ಸೂಪರ್. ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಆಕ್ಚುಲಿ ನೀವು ಆ ಫ್ಲೋ, ಆಕ್ಷನ್ ಡೈನಮಿಕ್ಸ್ ಫ್ಲೋ ಅಲ್ಲಿ ನುಗ್ಬಿಟ್ಟು ನಾವು ಅಯ್ಯೋ ಆಚೆ ಬರ್ದೇ ಇರಕ್ ಆಗಲ್ಲ ಅಂತ ಮಾಡ್ಕೊಳ್ಳಿಲ್ಲ.
ಬೇರೆ ಎಲ್ಲಾ ಆಕ್ಷನ್ ಅಲ್ಲೂ ಮಾಡ್ತಾ ಇದ್ರು, ಯಾವ್ದಾದ್ರು ಒಂದ್ ಪ್ಲೇಯರ್ಗೆ ತುಂಬಾ ಬಿಡ್ ಮಾಡ್ಕೊಂಡು ಹೋಗ್ತಾ ಇದ್ರು. ಬಟ್ ಈ ಸತಿ ಒಂದ್ ಆಗಿತ್ತು, ಬೇಡ್ಕೋತಾ ಇದ್ವಿ ಅಪ್ಪ ತಗೊಳ್ದೇ ಇದ್ರೆ ಸಾಕಪ್ಪ ಅಂತ, ಅದ್ ಹಂಗೆ ಆಯ್ತು. ಸೊ ಮೇ ಬಿ ಈ ಸತಿ ಲಕ್ಕು RCB ಕಡೆಗೆ ಇದೆ. ನಾನು ಹೇಳ್ದಂಗೆ 3 ವರ್ಷದಲ್ಲಿ 2 ಕಪ್. ಲಕ್ ಎಲ್ಲ ಏನಿಲ್ಲ ಗುರು, ದಿಸ್ ಇಸ್ ಅ ವೆಲ್ ಥಾಟ್ ಸ್ಟ್ರಾಟಜಿಕಲ್ ಟೀಮ್ ದಟ್ ದೇ ಹ್ಯಾವ್ ಬಿಲ್ಟ್. ಲಕ್ ಇಸ್ ಸೆಕೆಂಡರಿ. ಐ ಥಿಂಕ್ ದೇ ಹ್ಯಾವ್ ಡನ್ ಬ್ರಿಲಿಯಂಟ್ಲಿ ವೆಲ್. ಸಚಿನ್ ಹೇಳ್ದಂಗೆ 2 ಪಾಯಿಂಟ್ ನಾನು ಸಚಿನ್ ಹೇಳಿರೋ ಮಾತಿಂದಾನೆ ಪಿಕ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು ಅಂತಿದ್ದೀನಿ. ಒಂದು, ಫ್ಯಾನ್ಸ್ ಪರ್ಸ್ಪೆಕ್ಟಿವ್ ಇಂದ ಡಿಸಪಾಯಿಂಟ್ಮೆಂಟ್ ಇದೆ ಅನ್ನೋದು 1 ಪಾಯಿಂಟ್. ಆದ್ರೆ 3 ವರ್ಷದಲ್ಲಿ 2 ಕಪ್, ಈ 3 ವರ್ಷದಲ್ಲಿ 2 ಕಪ್ ಅನ್ನೋ ಮಾತು ನಮ್ ಖುಷಿಗೆ ನಾವು ಹೇಳ್ಕೊಳ್ಳೋದು, ಅಥವಾ RCB ಫ್ಯಾನ್ಸ್ ಎಲ್ಲ ಮಾತಾಡ್ಕೊಳ್ಳೋದು, ಅಥವಾ ಯಾರು ಟ್ರೋಲ್ ಮಾಡಕ್ಕೆ ಗೆದ್ದು ಬಿಡ್ತೀರಾ ಅಂತ ಹೇಳೋದಲ್ಲ. ಈ ಮಾತನ್ನ ಸ್ವತಃ ದಿನೇಶ್ ಕಾರ್ತಿಕ್ ಅವ್ರು ಹೇಳಿದ್ದಾರೆ. ಹೌದಾ? ನಮ್ ಪ್ರಿಪ್ರೇಷನ್ ಹೇಗಿದೆ ಅಂದ್ರೆ 3 ವರ್ಷದಲ್ಲಿ 2 ಕಪ್ ಗೆಲ್ಲಕ್ಕಾಗ್ಬೇಕು, ಆ ತರ ಒಂದು ಪ್ರಿಪ್ರೇಷನ್ ಮೈಂಡ್ ಸೆಟ್ ಇಟ್ಕೊಂಡು ನಾವು ಆಕ್ಷನ್ ಎಂಟರ್ ಆಗ್ತೀವಿ ಅಂತ ಈ ಮಾತು ಹೇಳಿ ಅವರು ಆಸ್ಟ್ರೇಲಿಯಾನಲ್ಲಿ ಕಮೆಂಟ್ರಿ ಇದನ್ನ ಮುಗಿಸ್ಕೊಂಡು ಬಂದ್ರು ಅನ್ಸತ್ತೆ. ಇದು ಏನೋ ಲಿಸ್ಟಿ ಮ್ಯಾಚ್ಗೆ ಮುಗಿಸ್ಕೊಂಡ್ ಬಂದಿದ್ದು. ಸೊ ಆ ಮಾತನ್ನ ತಗೊಂಡ್ರೆ ಈಗ ಹೇಳ್ಬೇಕು, ನೀವು ನಿಮ್ಮಿಂದ ನಂಗೆ ಒಪಿನಿಯನ್ ಬೇಕು. ವಾಟ್ ಡಿಡ್ ಸಮ್ ಆಫ್ ದ ಡಿಸಿಷನ್ಸ್ ಜಸ್ಟಿಫೈ ದಿಸ್ ಕಾಲ್? ಫಾರ್ ಎಕ್ಸಾಂಪಲ್, ಯುಜ್ವೇಂದ್ರ ಚಹಲ್, ಓಕೆ, ಆಮೇಲೆ ಗ್ಲೆನ್ ಮ್ಯಾಕ್ಸ್ವೆಲ್, ಮೊಹಮ್ಮದ್ ಸಿರಾಜ್, ಈ 3 ಅಟ್ ಒನ್ ಆರ್ ದಿ ಅದರ್ ಪಾಯಿಂಟ್ ಆಫ್ ಟೈಮ್ RCB ವರ್ಕ್ ಹಾರ್ಸಸ್, RCB ಇಂದ ಹೆಸರು ತಂದು ಕೊಟ್ಟಿರುವಂತ ಪ್ಲೇಯರ್ಸ್, ಅಂಡ್ ಸ್ಟಿಲ್ ವೆರಿ ವೆರಿ ಕೇಪಬಲ್ ಆಫ್ ವಾಟ್ ದೇ ಕ್ಯಾನ್ ಡೂ. ಬಟ್ 3 years 2 trophies ಈ ಪ್ಲಾನ್ಸ್ಗೆ ಫಿಟ್ ಆಗುವಂತವ್ರ, ಅವ್ರ ಫ್ಯಾನ್ ಸೆಂಟಿಮೆಂಟ್ಸ್ಗೋಸ್ಕರ ಅದಿರ್ಲಿ ಕೋರ್ ಇರ್ಲಿ ಇವ್ರು ಮಜಾ ಕೊಡ್ತಾರೆ ಅನ್ನೋದು ಇಟ್ಕೋಬೇಕಿತ್ತ? ಫ್ಯಾನ್ಸ್ ಸೆಂಟಿಮೆಂಟ್ ಇಂದ ಮಾತಾಡಿದ್ರ ಪರ್ಸ್ಪೆಕ್ಟಿವ್ ಇಂದ ಬರಬೇಕು ಅಂದ್ರೆ, ನಾವು ಒಂಥರ ಹುಚ್ಚು ಫ್ಯಾನು ನಾವುನು. RCB ಮಧ್ಯದಲ್ಲಿ ಅವರು ಇದೇ ಕಾರಣಕ್ಕೋಸ್ಕರ ಈ ಆಕ್ಷನ್ ಅಲ್ಲಿ ಏನ್ ತಗೋತಾರೋ, ಟೀಮ್ ಏನ್ ಆಡಿಸ್ತಾರೋ, ಬೆಸ್ಟ್ 11 ಆಡ್ಸಲ್ಲ ಅನ್ನೋ ಬೇಜಾರಿಂದಾನೆ ಮಧ್ಯದಲ್ಲಿ IPL ಮಾತ್ರ ನಾವು ಫ್ಯಾನ್ ಗುರು, ಬೇರೆ ಒಂದು ಸ್ಪೆಸಿಫಿಕ್ ಟೀಮ್ ಅನ್ನು ಮಾಡ್ಕೊಳ್ಳೋದು ಬೇಡ, ಬಿಟ್ರೆ ಆಬ್ವಿಯಸ್ಲಿ ನಮ್ ತಲೆ ಎಲ್ಲಿರ್ತಾರೋ ಅವ್ರು ಯಾವಾಗ ಬರ್ತಾರೋ ಅವ್ರ ಫ್ಯಾನ್ ಅನ್ಕೊಂಡಿದ್ದು. ಬಟ್ ಫ್ಯಾನ್ಸ್ ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಗುರು. ಅವ್ರು ಯಾರೋ ಒಂದು ಒಳ್ಳೆ ಕಮೆಂಟು ಹಾಕಿದ್ರು ಸೋಷಿಯಲ್ ಮೀಡಿಯಾಲಿ. ಪ್ರತಿ ವರ್ಷ ನೀವು ಆಕ್ಷನ್ ಅಥವಾ ಪ್ರತಿ ಮೆಗಾ ಆಕ್ಷನ್ ಅಲ್ಲಿ ಆಕ್ಷನ್ ಆದಾಗ್ಲೂ ಅಯ್ಯೋ ಒಬ್ಬನ್ಗೆ ಇಷ್ಟ ಕೊಟ್ಬಿಟ್ರು, ಇನ್ ಯಾರು ಇಲ್ಲ, ಇನ್ ಆಡ್ಸ್ಕೊಂಡ್ಬಿಟ್ಟು ಅವನನ್ನ ಆಡಿಸ್ಬೇಕು, ಕವರ್ ಅಪ್ ಆಗಿ ಆಡಿಸ್ಬೇಕು ಅಂತಂದ್ರು. ಸಚಿನ್ ಹೇಳಿದ ಪಾಯಿಂಟ್ ಪ್ರಕಾರ 11.5 ಕೋಟಿ ಇಸ್ ದ ಹೈಯೆಸ್ಟ್ ಬಿಡ್. ಎಲ್ಲ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಎಲ್ಲಾ ಬೇಸಿಸ್ ಕವರ್ ಮಾಡಿದ್ದಾರೆ. ಪ್ರತಿ ಸಲ ನಾವು ದಿನೇಶ್ ಕಾರ್ತಿಕ್ ಮೇಲೆ ಹೋಪ್ ಇಟ್ಕೋತಾ ಇದ್ವಿ ಫಿನಿಶರ್ ಅಂತ. ನಿನ್ಗೆ 1 ಬೇಕಾ, 2 ಬೇಕಾ, 3 ಬೇಕಾ, 4 ಬೇಕಾ, 5 ಬೇಕಾ ಅಂತ ತಗೊಂಡಿರೋದು ಈ ಟೈಮ್. ಪ್ರತಿ ಸಲ ನಾವು ಡೆತ್ ಬೌಲಿಂಗ್ಗೆ ಯಾರನ್ನ ಒಬ್ರನ್ನ ಯೋಚನೆ ಮಾಡ್ತಾ ಇದ್ವಿ, ಯಾರು ಹಾಕ್ಬೋದು, ಎಷ್ಟು ದಯಾಲ್ ನೋಡ್ಕೊಂಡ್ವಿ. ಆಮೇಲೆ ಅವಾಗ ಜಾಶ್ ಹೇಜಲ್ವುಡ್ ಬಿಟ್ಟಿದ್ವಿ. ಎಷ್ಟು ಜನ ಡೆತ್ ಬೌಲರ್ ಬೇಕು? ರಸಿಕ್ ಸಲಾಂ, ಯಶ್ ದಯಾಲ್, ಭುವಿ, ಹೇಜಲ್ವುಡ್, ಎಲ್ಲರೂ ಬೌಲಿಂಗ್ ಮಾಡ್ಬೋದು ಗುರು ಡೆತ್ ಅಲ್ಲಿ. ಇವಾಗ ನೀವ್ ಹೇಳ್ತಾ ಇರೋದು ಏನು ಅಂದ್ರೆ, ಯುಜ್ವೇಂದರ್ ಚಹಲ್ಗೆ ತಗೋಬೇಕು ಅಂತ ಇತ್ತು ಅಂಡ್ ಅವ್ರು ಬಿಡ್ ಮಾಡ್ಲಿಲ್ಲ ಅಂತಿಲ್ಲ. ಯುಜ್ವೇಂದರ್ ಚಹಲ್ ಬಿಡ್ ಮಾಡಿದ್ರು. ದೇ ವರ್ ವೆರಿ ಕ್ಲಿಯರ್ ಸೇಯಿಂಗ್ ಈ ಪ್ರೈಸ್ ಪಾಯಿಂಟ್ ಆದ್ಮೇಲೆ ನನಗೆ ಅವ್ರ ಬ್ಯಾಕಪ್ ಯಾರು ಅಂತ ನೋಡ್ತೀನಿ, ಅದ್ರ ಮೇಲೆ ನಾನು ಹೋಗಕ್ ಹೋಗಲ್ಲ. ಯಾಕಂದ್ರೆ ನನಗೆ ಯುಜ್ವೇಂದರ್ ಚಹಲ್ ಒಬ್ಬರಿಗೆ ನಾನು 18 ಕೋಟಿ ತನಕ ಹೋಗ್ಬಿಟ್ಟು ಬೇರೆ ನನ್ನ ಏನೇನ್ ಆಪ್ಷನ್ಸ್ ಇದೆ ಅದನ್ನ ಹಾಳು ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ತುಂಬಾ ಕ್ಲಿಯರ್ ಆಗಿದ್ರು ಅವ್ರು. ಎಲ್ಲಾರ್ಗು ಹಂಗೆ ಅದೇ ಹೇಳ್ತಾ ಇರೋದು. ನನಗೆ ಇವ್ರು ಬೇಕು. ಇವಾಗ ನಾವು ವೆಂಕಟೇಶ್ ಅಯ್ಯರ್ಗೆ ಏನಕ್ಕೆ ಹೋಗ್ತಾ ಇದ್ರು ಅವರು? ಪ್ರಾಬಬ್ಲಿ ಕೃಣಾಲ್ ಪಾಂಡ್ಯ ಸಿಗ್ಲಿಲ್ಲ, ಮುಂಬೈ ಎತ್ಕೊಂಡ್ರೆ ಏನ್ ಮಾಡ್ತೀವಿ, ಅವ್ರು ನಮಗ್ ಮಿಡ್ಲ್ ಆರ್ಡರ್ ಯಾರನ್ನ ಬೇಕು. ಅಂಡ್ ದೇ ಆರ್ ಪ್ರಾಬಬ್ಲಿ ಆಲ್ಸೋ ಲುಕಿಂಗ್ ಅಟ್ ಕ್ಯಾಪ್ಟನ್ ಆದ್ರೂ ಆಗ್ಬೋದು ಅಂತ. ಅಥವಾ ಅವ್ರದ್ದು ಏನೋ ಸ್ಟ್ರಾಟಜಿ KKR ಬೇಕೇ ಬೇಕು ಅಂತ ಗೊತ್ತಿರೋದ್ರಿಂದ ಅವ್ರು ಪರ್ಸ್ ಖಾಲಿ ಮಾಡೋ ಸ್ಟ್ರಾಟಜಿ ಇತ್ತು ಅಂತ ಅದು ಗೊತ್ತಿಲ್ಲ. ಯಾವಾಗನ ಅದನ್ನ ಹೇಳಿದ್ರು ಗೊತ್ತಾಗತ್ತೆ. ಬಟ್ ದಿಸ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಫ್ಯಾನ್ಸ್ ಪ್ಲೀಸ್ ಒಂಥರ RCB ಸಪೋರ್ಟ್ ಮಾಡ್ತಾ ಇದ್ದವ್ರು ಇಷ್ಟು ದಿನ. ತುಂಬಾ ಜನ KL ರಾಹುಲ್ ತಗೊಳ್ಳಿಲ್ವಲ್ಲ ಗುರು, ಇವ್ರು ನಮ್ಮವ್ರನ್ನ ತಗೊಳ್ಳಿಲ್ವಲ್ಲ ಗುರು ಅಂತ. ನಮ್ಮವರು ಅನ್ನೋದು ಇಮೋಷನ್ ಏನಿದೆ, ನಮ್ಮ ಟೀಮ್ಗೆ ಯಾರು ಆಡಿದ್ರು ನಮ್ಮವರು, ಕನ್ನಡದವ್ರನ್ನೇ ತಗೋಬೇಕು ಅಂತ. ಈ ಪಾಯಿಂಟ್ ಅನಂತನು ಮುಂಚೆ ಮೆನ್ಷನ್ ಮಾಡಿದ್ರು. CSK ಎಷ್ಟು ಜನ ತಮಿಳ್ನಾಡು ಅವ್ರು ಇದ್ದಾರೆ, ಅದೇ ತರ ಗುಜರಾತ್ ಅಲ್ಲಿ ಎಷ್ಟು ಜನ ಅವ್ರಿದ್ದಾರೆ. ಆ ತರ ವರ್ಕ್ ಆಗಲ್ಲ ಅದು. ಇದಾರೆ, ನಮಗೂ DDP ವಾಪಸ್ ತಗೊಂಡಿದ್ದಾರೆ. ಆಕ್ಚುಲಿ ಎವ್ರಿಬಡಿ ಇಸ್ ಹೋಮ್ ಕಮಿಂಗ್ ಗುರು. ಭುವಿ ವಾಪಸ್ ಹೋಮ್ ಕಮಿಂಗ್, ಟಿಮ್ ಡೇವಿಡ್ ಹೋಮ್ ಕಮಿಂಗ್, ಜಾಶ್ ಹೇಜಲ್ವುಡ್ ಹೋಮ್ ಕಮಿಂಗ್, DDP ಹೋಮ್ ಕಮಿಂಗ್, ಮನೋಜ್ ಪಾಂಡ್ಗೆ ಹೋಮ್ ಕಮಿಂಗ್, BK ಕೂಡ ಹೋಮ್ ಕಮಿಂಗ್. BK is always there. I'm just saying ಎಲ್ಲರೂ ನಮ್ಮವರೇ ವಾಪಸ್ ಬಂದಿದ್ದಾರೆ, ಅದನ್ನ ಖುಷಿ ಪಡಿ.
ಅದೇ ಇನ್ನೊಂದು ಭಾರ್ಗವ್ ಏನು ಅಂದ್ರೆ ಫ್ಯಾನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ಬೇಕು ಅಂದ್ರೆ ಡಿಸಪಾಯಿಂಟ್ಮೆಂಟ್ ಅವ್ರಿಗೆ ಆಕ್ಚುಲಿ ಏನಾಯ್ತು ಅಂದ್ರೆ ನೀವು ವೆಂಕಟೇಶ್ ಅಯ್ಯರ್ಗೆ 23 ಕೋಟಿವರೆಗೂ ಹೋಗ್ತೀರಾ, ಬಟ್ KL ರಾಹುಲ್ ರೆಪ್ಯೂಟೆಡ್ ಇಂಟರ್ನ್ಯಾಷನಲ್ ಕ್ರಿಕೆಟರ್, ಬ್ಯಾಕ್ ಟು ಫಾರ್ಮ್, ಇಂಡಿಯಾಗ ಅಷ್ಟು ಚೆನ್ನಾಗಿ ಆಡ್ತಿದ್ರೆ ಅವ್ರಿಗೆ ಮಾತ್ರ ಏನಕ್ಕೆ 14 crores ಬಿಟ್ರಿ ಅನ್ನೋದು ಒಂದೇ ಕನ್ಸರ್ನ್ ಇರೋದು. ಅದಕ್ಕೆ ಸಿ ನನ್ನ ಹತ್ರ ವಾಟ್ ಕ್ಲಿಯರ್ ಆನ್ಸರ್ ಕರೆಕ್ಟ್, ಇದೆ. ಅದಕ್ಕೆ ನನ್ನ ಹತ್ರ ವಾಟ್ ಎವರ್ ದೇ ಹ್ಯಾವ್ ಡನ್ ಇಸ್ ಕರೆಕ್ಟ್, ಬಟ್ ಹಾ ಅವ್ರಿಗೆ ಎಲ್ಲಿ ಹರ್ಟ್ ಆಗಿದ್ದು ಅಂದ್ರೆ ವೆಂಕಟೇಶ್ ಅಯ್ಯರ್ಗೆ ನೀವು 24 crores ವರೆಗೂ ಪುಷ್ ಮಾಡ್ತಾ ಇದ್ದೀರಾ, KL ರಾಹುಲ್ ಏನಕ್ಕೆ ನೀವು 18 ವರೆಗೂ ಪುಷ್ ಮಾಡ್ಲಿಲ್ಲ, ಈಗ ಏನಕ್ಕೆ ಬಜೆಟ್ ಡೈನಾಮಿಕ್ಸ್ ಇಟ್ಕೊಳ್ಳಿಲ್ಲ ಟೋಟಲಿ ಅಂತ ಅಷ್ಟೇ. ಡಿಫ್ರೆಂಟ್. ಅದನ್ನೇ ಅರ್ಥ ಮಾಡ್ಸೋಣ ಫ್ಯಾನ್ ಗುರು. ನಮ್ಗೆ ಅನ್ಸಿದ್ ನಾನು ಹೇಳ್ತಾ ಇದೀನಿ ಗುರು, ನಾನೇನ್ ದೊಡ್ಡ ಎಕ್ಸ್ಪರ್ಟ್ ಅಂತ ಇದು ಹೇಳ್ತಾ ಇದೀನಿ ಅಂತಲ್ಲ. ನನಗೆ ಅನ್ಸಿದ್ ಡೈನಾಮಿಕ್ಸ್ ಅಷ್ಟೇ. ವೆಂಕಟೇಶ್ ಅಯ್ಯರ್ ನಿಮ್ಗೆ ಮಿಡ್ಲ್ ಆರ್ಡರ್ ಬೇಕು ಬ್ಯಾಟರ್, ಯಾರನ್ನ ಒಬ್ರು ಇಂಡಿಯನ್ ಅವ್ರಿಗೆ ಬ್ಯಾಟರ್ ಬೇಕಾಗಿತ್ತು. KL ರಾಹುಲ್ಗೆ ನಾವು 6 ಆಡ್ಸಕ್ಕಾಗಲ್ವಾ, 7 ಆಡ್ಸಕ್ಕಾಗಲ್ವಾ, 5 ಆಡ್ಸಕ್ಕಾಗಲ್ವಾ ಅಂತ ನಾವು ಅನ್ಕೋತಾ ಇದೀವಿ. KL ರಾಹುಲ್ ಹಸ್ ಮೇಡ್ ಎ ಸ್ಟೇಟ್ಮೆಂಟ್ ಸೇಯಿಂಗ್ ಈ IPL ನಾನು ತಗೊಂಡು ನಾನು ಇಂಡಿಯಾ T20 ಇಂಟರ್ನ್ಯಾಷನಲ್ ಕಂಬ್ಯಾಕ್ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಇರೋದೇ ಚಾಯ್ಸು ಟಾಪ್ ಆಫ್ ದಿ ಆರ್ಡರ್ ಯಾರನ್ನ ಆಡಕ್ಕೆ. ಇವಾಗ ಸ್ಯಾಮ್ಸನ್, ಅಭಿಷೇಕ್ ಶರ್ಮಾನೋ ಅಥವಾ ತಿಲಕ್ ವರ್ಮಾ ಜಾಗಕ್ಕೆ ಏನೋ ಬರ್ತಾರಾ ಅನ್ನೋದು ಒಂದೇ ಆಪ್ಷನ್ ಅವ್ರಿಗೆ ಇರೋದು. ನಿಮ್ಗೆ ಇಟ್ ಇಸ್ ಆಲ್ ಬೇಸಸ್ ಆರ್ ಕವರ್ಡ್ ಲೋವರ್ ಡೌನ್ ದಿ ಆರ್ಡರ್. ಸೊ ಯಾವುದೇ ಟೀಮ್ಗೆ ಹೋದ್ರು ಹಿ ವಿಲ್ ಬಿ ಸೇಯಿಂಗ್ ದಟ್ ಐ ವಾಂಟ್ ಟು ಪ್ಲೇ ಇನ್ ದ ಟಾಪ್ 3. ನೀವು ಒಂದ ಓಪನಿಂಗ್ ಆಡಿಸಿ ಇಲ್ಲ ನಂಬರ್ 3 ಆಡಿಸಿ ಅಂತ. ಅಂಡ್ ಫಾರ್ with all due respect to both Virat Kohli and KL Rahul, they are technically very sound. I have said this in the past. ಅವರಿಬ್ರು ಒಟ್ಟಿಗೆ ಒಂದು T20 ಟೀಮ್ ಅಲ್ಲಿ ಫ್ರಾಂಚೈಸಿ ಕ್ರಿಕೆಟ್ ಅಲ್ಲಿ ಆಡೋದು ತುಂಬಾ ಕಷ್ಟ ಇದೆ. ಎಸ್ 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 ಸೊ ಇಲ್ಲಿ ಅದೇನೆ ಸೇಮ್ ಥಿಂಗ್, ಇಟ್ ಕಮ್ಸ್ ಡೌನ್ ಟು ಕಾಂಬಿನೇಷನ್. ಯಾವ ತರ ಪ್ಲೇಯರ್ಸ್ ಯಾವ ಪೊಸಿಷನ್ ಆಡಕ್ ನಿಮ್ಗೆ ಇಷ್ಟ. ನೋ ಡೌಟ್ ಇವಾಗ RCBಗೆ ಕೀ ಪ್ಲೇಯರು ವಿರಾಟ್ ಕೊಹ್ಲಿ. ಈಗ ವಿರಾಟ್ ಕೊಹ್ಲಿಗೆ ಅಪ್ರೆಂಟಿಸ್ ಆಗಿ ರಜತ್ ಪತಿದಾರ್ ಬಂದಿದ್ದಾರೆ. ರಜತ್ ಪತಿದಾರ್ ಅಂಡ್ ವಿರಾಟ್ ಕೊಹ್ಲಿ ಸುತ್ತಲೂ ಆಡೋವಂಥವ್ರು ಬೇಕು. ರಜತ್ ಇಸ್ ಆಲ್ದೋ ಅಗ್ರೆಸಿವ್, ಹಿ ಈಸ್ ಆಲ್ಸೋ ವೆರಿ ಸಾಲಿಡ್ ಟೆಕ್ನಿಕಲಿ. ಮಿಡ್ಲ್ ಓವರ್ಸು ಮತ್ತೆ ಸ್ಪಿನ್ಗೆ ಆಡುವಂಥವ್ರು, ವೆರಿ ವೆರಿ ಟೆಕ್ನಿಕಲಿ ಸಾಲಿಡ್. ಆ ಕಡೆ ಈ ಕಡೆ ವಿಕೆ ಸಾಲಿಡ್. ಎರಡು ಸಾಲಿಡಿಟಿ ಮಧ್ಯೆ ಹುಚ್ಚಾಟ ಬೇಕು. ಸೊ ಇಫ್ ಯು ಆರ್ ಗೋಯಿಂಗ್ ಫಾರ್ ಒನ್ ಮೋರ್ ಸಾಲಿಡಿಟಿ, ಮತ್ತೆ ಅಲ್ಲಿ ರಿಡೆಂಡೆನ್ಸಿ ಫ್ಯಾಕ್ಟರ್ ಬರುತ್ತೆ. ಅಟ್ ಸಮ್ ಪಾಯಿಂಟ್ ನಾವುಗಳೇ ಮತ್ತೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಿತ್ತು, ಈ ತರ ಗೇಮ್ ಇರೋರ್ನೇ ಯಾಕೆ ತಗೋತಾರೆ, ಯಾಕೆ ನಮ್ಮ ಟೀಮಲ್ಲಿ ಅಭಿಷೇಕ್ ಶರ್ಮಾ ಇಲ್ಲ, ಯಾಕೆ ನಮ್ಮ ಟೀಮಲ್ಲಿ ಕ್ಲಾಸನ್ ಇಲ್ಲ ಅಂತ ಐ ಥಿಂಕ್ ಅಲ್ಲಿ ಅಡ್ರೆಸ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಫಸ್ಟ್ ಪಾಯಿಂಟ್ ನಾವು ಹೇಳ್ದಂಗೆ ಫ್ಯಾನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸಪಾಯಿಂಟ್ಮೆಂಟ್ ಇರ್ಬೋದು, ಬಟ್ ಕ್ರಿಕೆಟಿಂಗ್ ಮೈಂಡ್ ಸೆಟ್ ಆಸ್ಪೆಕ್ಟ್ಸ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಆಲ್ ಬೇಸಿಸ್ ಕವರ್ಡ್. ಬ್ಯಾಟಿಂಗ್ಗೆ ಒಬ್ಬ ಲೀಡರ್ ಕೊಟ್ಟಿದ್ದಾರೆ, ಬೌಲಿಂಗ್ ಡಿಪಾರ್ಟ್ಮೆಂಟ್ ಒಬ್ರಲ್ಲ ಇಬ್ರು ಲೀಡರ್ಸ್ ಕೊಟ್ಟಿದ್ದಾರೆ, ಮಿಡ್ಲ್ ಆರ್ಡರ್ಸ್ಗೆ ಇಬ್ರು ಲೀಡರ್ಸ್ ಕೊಟ್ಟಿದ್ದಾರೆ. ಸೊ ಅವ್ರವ್ರ ರೋಲ್ನ ಅವ್ರು ಅರ್ಥ ಮಾಡ್ಕೊಂಡು ಪ್ಲೇಯಿಂಗ್ ಅರೌಂಡ್ ಈಚ್ ಪ್ಲೇಯರ್. ಈಗ ನೀವು ಹೇಳ್ದಂಗೆ ಬ್ಯಾಟರ್ಸ್ ವಿರಾಟ್ ಕೊಹ್ಲಿ ಆಗ್ಲಿ, ಅವ್ರ ಸುತ್ತ ಆಡೋರು ಇದ್ದಾರೆ. ಮಿಡ್ಲ್ ಆರ್ಡರ್ಸ್ ಫಿನಿಶರ್ಸ್ ಲಾಸ್ಟ್ 14 to 20th ಓವರ್ ಮಿಡ್ಲ್ ಆರ್ಡರ್ಸ್ ಇಬ್ರು ಫಿನಿಶರ್ಸ್ ಇಟ್ಕೊಂಡಿದ್ದಾರೆ, ಅವ್ರು ಸುತ್ತ ಆಡೋರ್ ಬೇಕು. ಡೆತ್ ಬೌಲಿಂಗ್ ಬಂದ್ರೆ 4 ಜನ ಬಟ್ ಎನಿವೇ ಟೀಮ್ ಹೇಳಿದಾಗ ನೋಡೋಣ. ಡೆತ್ ಬೌಲಿಂಗ್ಗೆ 16 to 20 4 ಜನ ಬೌಲರ್ಸ್ 4 ಓವರ್ ಮಾಡಿಸ್ಬೋದು. ಒಬ್ಬೊಬ್ರ ಹತ್ರ ಒಂದೊಂದು ಓವರ್ ಮಾಡಿಸ್ಕೊಂಡ್ರೆ ಆಗುತ್ತೆ. ಸೊ ಆ ಬೇಸಿಸ್ ನ ಕವರ್ ಮಾಡಿರೋದು ನೋಡಿದ್ರೆ ಫೆಂಟಾಸ್ಟಿಕ್ ಟೀಮ್. ಆಕ್ಚುಲಿ ಈ ವರ್ಷ ಆಕ್ಷನ್ 18 years ಅಲ್ಲಿ ಫೆಂಟಾಸ್ಟಿಕ್ ಟೀಮ್ ತಗೊಂಡಿದ್ದಾರೆ ಈ ವರ್ಷ. ಎಸ್ ಮಾತೇ ಇಲ್ಲ ಅದು. ಅಂದ್ರೆ ಯಾವಾಗ್ಲೂ ರೆಪ್ಯುಟೇಷನ್ ಮೇಲೆ ಒಂದು ಟೀಮ್ ಬಿಲ್ಡ್ ಆಗ್ತಿತ್ತು. ನಾವು ಸುಮಾರು ಸರಿ ಇದನ್ನ ಮಾತಾಡ್ಕೊಂಡಿದೀವಿ ಬೆಸ್ಟ್ ಟೀಮ್ ಬಗ್ಗೆ. ಐ ಥಿಂಕ್ 2014 to 2016 ಪೀರಿಯಡ್ ಅಲ್ಲಿ ಕೂಡ ಬೆಸ್ಟ್ ಟೀಮ್ ಇತ್ತು. ಇವಾಗ್ಲೂ ಗೆಲ್ಲಕ್ಕಾಗಲ್ಲ ಅಂದ್ರೆ ಇನ್ನೇನಿದೆ ಅನ್ನೋದು. ಬಟ್ ದಟ್ ವಾಸ್ ಪ್ಯೂರ್ಲಿ ಆನ್ ರೆಪ್ಯುಟೇಷನ್. ಐ ಥಿಂಕ್ ಬೋತ್ RCB ಆಸ್ ಎ ಟೀಮ್ ಅಂಡ್ ಫ್ಯಾನ್ಸ್, ಇಟ್ಸ್ ಟೈಮ್ ಟು ಲರ್ನ್ ಏನು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡುತ್ತೆ ಅನ್ನೋದು. ಐ ಥಿಂಕ್ ಟೀಮ್ ಮ್ಯಾನೇಜ್ಮೆಂಟ್ ಅಟ್ಲೀಸ್ಟ್ ಆ ವಿಷನ್ ತೋರಿಸಿರೋದು ತುಂಬಾ ತುಂಬಾ ಕ್ಲಿಯರ್ ಆಗಿದೆ. ನೋಡೋಣ ಹೇಗಾಗತ್ತೆ. ರಿಯಲೈಸ್ ಆಗೋದು ಕ್ಲಿಯರ್ ಮಾಡಿರೋದು ಏನ್ ಗೊತ್ತಾ, ಅವ್ರು ಪಿಕ್ ಮಾಡಿರೋ ಅವ್ರು ಫಸ್ಟ್ 12 ಫಿಲ್ ಮಾಡೋದಲ್ಲ, ದಟ್ 12 ವಾಟ್ ಎವರ್ ದೇ ಫಿಲ್ಡ್, ದೇ ಎನ್ಶೋರ್ಡ್ ದಟ್ ದೇ ವಿನ್ 7 games in Chennai Swami. Exactly. Correct. That was what is most important. Okay, we'll come to that. ಹಾ, ಹೇಳು ಸಚಿನ್. ಸ್ಟೆಪ್ ವೈಸ್ ಹೋಗ್ಬೇಕು ಅಂದ್ರೆ ಟೂರ್ನಮೆಂಟ್ ಅಲ್ಲಿ ಫಸ್ಟ್ ಯು ವಿಲ್ ಹ್ಯಾವ್ ಟು ಟಾರ್ಗೆಟ್ ಯುವರ್ ಹೋಮ್ ಗೇಮ್ಸ್ ನ ಟಾರ್ಗೆಟ್ ಮಾಡ್ಬೇಕು. ಸೊ ಇಫ್ ಯು ವಿನ್ 7 games 14 points ಬಂದ್ಬಿಡುತ್ತೆ. ವಿ ಆರ್ ಒನ್ ಸ್ಟೆಪ್ ಕ್ಲೋಸರ್ ಟು ಪ್ಲೇ ಆಫ್ಸ್. ಸೊ ಒನ್ ಸ್ಟೆಪ್ ಕ್ಲೋಸರ್ ಟು ಪ್ಲೇ ಆಫ್ ಹೋದ್ಮೇಲೆ ನೆಕ್ಸ್ಟ್ ಟಾಪ್ ಟು ಫಿನಿಶ್ ಮಾಡೋದು ಹೆಂಗೆ, 3 away games ಗೆದ್ರೆ ವಿಲ್ ಎಂಡ್ ಅಪ್ ಕ್ಲೋಸ್ ಟು 20 points. ಸೊ ವಿಲ್ ಫಿನಿಶ್ ಟಾಪ್ ಟು ತಗೊಂಡ್ರೆ ವಿ ಹ್ಯಾವ್ 2 shots at the trophy. ಫೈನಲ್ಸ್ಗೆ 2 shots ಸಿಗುತ್ತೆ. ನೆಕ್ಸ್ಟ್ ಅಲ್ಲಿಗೆ ಹೋದ್ರೆ ಸೊ ಸ್ಟೆಪ್ ವೈಸ್ ಇವರು ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ, ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಫಸ್ಟ್ ಡೇ ಡಿಸಪಾಯಿಂಟ್ಮೆಂಟ್ ಇರ್ಬೋದು, ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಫ್ಯಾನ್ಸ್ ನಾನು ಹೇಳ್ತಾ ಇರೋದು. ಬಟ್ ಎಂಡ್ ಆಫ್ ಡೇ 2 ಯಾರ್ಯಾರು ಡಿಸಪಾಯಿಂಟ್ ಆಗಿರೋ ಡೇ 1 ಅಲ್ಲಿ ಐ ಥಿಂಕ್ ಮೋರ್ ದೆನ್ 60% ಅವರು ದೇ ಆರ್ ಸ್ಯಾಟಿಸ್ಫೈಡ್, ದೇ ಹ್ಯಾವ್ ಗಾನ್ ಬ್ಯಾಕ್ ಹೋಮ್ ಹ್ಯಾಪಿ ಅಂತ ನನ್ಗನ್ಸುತ್ತೆ. ಎಸ್ ಓಕೆ, ಇಟ್ಸ್ ಟೈಮ್ ಟು ಲುಕ್ ಅಟ್
ದ ಟೀಮ್ ಕಂಪೋಸಿಷನ್ ಅದಕ್ಕೆ ಬಂದ್ಬಿಟ್ವಿ. ಅಂದ್ರೆ ಅವ್ರ ಥಾಟ್ ಪ್ರೊಸೆಸ್ಸು, ನಮ್ಮ ಎಕ್ಸ್ಪೆಕ್ಟೇಷನು, ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಎಲ್ಲ ಅಡ್ರೆಸ್ ಮಾಡಿದೀವಿ. ಈಗ ಟೀಮ್ ಕಾಂಪೋಸಿಷನ್ ಬಂದ್ಬೋಣ. ಟೀಮ್ ಕಾಂಪೋಸಿಷನ್ಗೂ ಮುಂಚೆ ನಮ್ಮ ಪ್ರಿಡಿಕ್ಷನ್ಸ್ RCBಗೆ ಮಾತ್ರ ಲಿಮಿಟೆಡ್ ಆಗಿ ಇಟ್ಕೊಳ್ಳೋಣ ಈಗ ಸದ್ಯ ಮಾತು. ನಮ್ಮ ಪ್ಯಾನಲಿಸ್ಟ್, ಎಕ್ಸ್ಪರ್ಟ್ ಪ್ಯಾನಲಿಸ್ಟ್ ನ ಪ್ರಿಡಿಕ್ಷನ್ಸ್ ಯಾವ್ದು ನಿಜ ಆಗಿದೆ ಸ್ವಲ್ಪ ಉದುರಿಸಿ ಮುತ್ತುಗಳನ್ನ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫಿಲ್ ಸಾಲ್ಟ್. ಲಿಯಾಮ್ ಲಿವಿಂಗ್ಸ್ಟೋನ್ ಬಗ್ಗೆನೂ ಮಾತಾಡಿದ್ವಿ. ಅಂದ್ರೆ RTM ಮಾಡ್ತಾರೆ, ಮಾಡ್ಲಿಲ್ಲ ಅಂದ್ರೆ ಒಳ್ಳೆ ಆಪ್ಷನ್ ಅಂದಿದ್ವಿ, ಒಳ್ಳೆ ಆಪ್ಷನ್ ಅಂತ. ಅಂದ್ರೆ RCBಗೆ ಇವ್ರು ಪೊಟೆನ್ಶಿಯಲಿ ಒಂದು ಒಳ್ಳೆ ಫಿನಿಶರ್ ಆಗ್ತಾರೆ ಅಂತ ಮಾತಾಡಿದ್ವಿ. ನೆಕ್ಸ್ಟ್ ನುವಾನ್ ತುಷಾರ, KP, ಕೃಣಾಲ್ ಪಾಂಡ್ಯ. ಎಸ್, ಕೃಣಾಲ್ ಪಾಂಡ್ಯ. ಆಮೇಲೆ ನುವಾನ್ ತುಷಾರ, ಜಾಶ್ ಹೇಸಲ್ವುಡ್, ಸ್ವಪ್ನಿಲ್ ಸಿಂಗ್ ಬಗ್ಗೆನೂ ಮಾತಾಡಿದ್ವಿ. RTM, ಎಸ್ ಭಾರ್ಗವ್ ಹೇಳಿದ್ರಿ ಚಾನ್ಸಸ್ ಇದೆ ಇವ್ರಿಗೆ RTM ಯೂಸ್ ಮಾಡಕ್ಕೆ ಅಂತ. ಅಂಡ್ ಭುವನೇಶ್ವರ್ ಕುಮಾರ್ ಬಗ್ಗೆನೂ ಮಾತಾಡಿದ್ವಿ ಅನ್ಸುತ್ತೆ. ಭುವಿ ಆಲ್ಸೋ. ಸೊ ನಾನು ಲೆಕ್ಕ ಹಾಕಿದ್ರೆ ಹಾಗೇನೆ ನುವಾನ್ ತುಷಾರ, ಜಾಶ್, ಭುವಿ, 7+3 ರಿಟೈನ್ ಆಗಿದ್ರು. 10 ಜನ ಮಾಡೇ ಬಿಟ್ಟಿದ್ವಿ ಟೀಮ್. ಇನ್ನೊಂದು ನೀನ್ ಮಾಡಿದ್ರು ಮನೋಜ್ ಪಾಂಡ್ಗೆ, ಡೆಫಿನೆಟ್ ಅದು. ಅವರು ಅಥವಾ ವೈಶಾಖ್ ವಿಜಯ್ ಕುಮಾರ್ ಡೆಫಿನೆಟ್ ಅಂದಿದ್ವಿ ನಾವು. ವೈಶಾಖ್ ವಿಜಯ್ ಕುಮಾರ್ ವಾಸ್ ಒನ್ ಆಫ್ ದ ಕೀ ಥಿಂಗ್ಸ್ ದಟ್ ವಿ ಸ್ಪೋಕ್ ಅಬೌಟ್. ಸೊ 8 ಪ್ರಿಡಿಕ್ಷನ್ಸ್, ಅದರಲ್ಲಿ 50-50 ಒಂದು 3 ಜನಕ್ಕೆ ಅಂದ್ರೆ 5 ಅಟ್ಲೀಸ್ಟ್ ನಾವು ಹೇಳಿದ್ ರಿಯಲೈಸ್ ಆಗಿದೆ. ಸೊ ಟೀಮ್ ನೀಡ್ಸ್ ನ ನಾವು ಒಂದು ಲೆವೆಲ್ಗೆ ಅರ್ಥ ಮಾಡ್ಕೊಂಡಿದ್ವಿ ಅಂತ ಹೇಳ್ಬೋದಾ ಇದರಲ್ಲಿ? ಖಂಡಿತ. ನಾವೇ ಇನ್ಪುಟ್ಸ್ ಕೊಟ್ಟಿದ್ವಿ ಆಕ್ಷನ್ಗೂ ಮುಂಚೆ. ಲಾಟ್ರಿ ಇದು ಮಂಗನನ್ ಮಕ್ಕಳ ಹತ್ರ ಎಲ್ಲ ಯಾರು. ಓಕೆ, ಆಲ್ ರೈಟ್. ಸೊ ಟೀಮ್ ಕಂಪೋಸಿಷನ್ಗೆ ಬರೋಣ. ಐ ಆಮ್ ಸ್ಟಾರ್ಟಿಂಗ್ ವಿತ್ ಬ್ಯಾಟರ್ಸ್ ಅಂಡ್ ವಿಕೆಟ್ ಕೀಪರ್ಸ್. ಸೊ ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರ್, ಸ್ವಸ್ತಿತ್ ಶಿಕಾರ, ದೇವದತ್ ಪಡಿಕ್ಕಲ್, ಆಮೇಲೆ ಜಿತೇಶ್ ಶರ್ಮಾ, ಫಿಲ್ ಸಾಲ್ಟ್. ಬ್ಯಾಟರ್ಸ್ ಅಂಡ್ ವಿಕೆಟ್ ಕೀಪರ್ಸ್. ಸೊ ಇದರಲ್ಲಿ ಪಕ್ಕ ಆಡ್ತಾರೆ ಅನ್ಸೋ ಅಂತವ್ರು ನಿಮ್ ಪ್ರಕಾರ ಯಾರ್ಯಾರು? ರೈಟ್ ಫ್ರಮ್ ಡೇ ಒನ್, ನಾಟ್ ಆಸ್ ಅ ಬ್ಯಾಕಪ್, ಆಸ್ ಮೀನ್ 11 or 12. ವಿರಾಟ್, ಎಸ್, ಫಿಲ್ ಸಾಲ್ಟ್, ರಜತ್ ಪಟ್ಟಿದಾರ್. ಓಕೆ, ಸೊ ಇದರಲ್ಲಿ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ದೇವದತ್ ಪಡಿಕ್ಕಲ್ ನ್ಯಾಚುರಲಿ ಬಂದ್ಬಿಡ್ತಾರೆ. ಮೋಸ್ಟ್ ಪ್ರಾಬ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ತಾರೆ. ಇದರ್ ಸ್ವಪ್ನಿಲ್ ಸಿಂಗ್ಗೆ ಇಲ್ಲ ಎಷ್ಟೇ ಅಲ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಮಾಡ್ತಾರೆ. ರೈಟ್, ಅದು ಯಾ ಆಫ್ ಕೋರ್ಸ್ ಮ್ಯಾಚ್. ಸ್ವಸ್ತಿಕ್ ಶಿಕಾರ, ಅದು ಇವತ್ತು ವಿಡಿಯೋಸ್ ನೋಡ್ತಾ ಇದ್ದೆ, ಹಾರ್ಡ್ ಹಿಟರ್. ಅವನು ಓಪನರ್ ಅಪ್ಪ, ಹರಿಯಾಣದು ಓಪನರ್. ಅವನು 4 in the UP Premier League ಅಲ್ಲೋ ಏನೋ, ಹರಿಯಾಣದು UP ಅವನು UP Premier League ಅಲ್ಲಿ ಐ ಥಿಂಕ್ he scored around 400 runs with 1 century and 4 50s at a strike rate of 150+. ಅಂಡ್ ಲಾಸ್ಟ್ ಇಯರ್ DC ಇದ್ದ ಅವನು. ಆ ವಿಡಿಯೋನು ಓಡಾಡ್ತಾ ಇತ್ತು, ವಿರಾಟ್ ಕೊಹ್ಲಿ ಸೈನ್ ಮಾಡ್ತಾರದು. ಸೊ ಅಲ್ಲೊಂದು ಹುಚ್ಚಾಟ ಇದೆ. ಅಂಡ್ ಓಪನಿಂಗ್ ಸ್ಲಾಟ್ ವಿಚ್ ವಾಸ್ ಕೈಂಡ್ ಆಫ್ ಕಾಂಬಿನೇಷನ್, ನಾವು ಅದನ್ನ ಮಾತಾಡಿರೋದು. ಎಸ್, ಸೊ ಫಿಲ್ ಸಾಲ್ಟ್, ಜಿತೇಶ್ ಶರ್ಮಾ ಬಂದ್ಬಿಡ್ತಾರೆ. ನೆಕ್ಸ್ಟ್ ಇವಾಗ ಆಲ್ರೌಂಡರ್ಸ್ ಅಂತ ಬಂದ್ರೆ ಇಲ್ಲಿ ಹಬ್ಬ, ಇದು ತಲೆನೋವು ಕೊಡೋ ಅಂತ ಗ್ರೂಪ್. ಸ್ವಪ್ನಿಲ್ ಸಿಂಗ್, ಜೇಕಬ್ ಬೆಥೆಲ್, ರೊಮಾರಿಯೋ ಶೆಪರ್ಡ್, ಲಿಯಾಮ್ ಲಿವಿಂಗ್ಸ್ಟೋನ್, ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್ ಅಂಡ್ ಮನೋಜ್ ಪಾಂಡ್ಗೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೆಸರು ಜಾಕೋಬ್ ಬೆಥೆಲ್. ವಿಲ್ ಜಾಕ್ಸ್ ಅವ್ರ ಅಣ್ಣನೋ ಅಪ್ಪನೋ ಅಂತ ಅನ್ನಿಸ್ತಾ ಇದ್ದಾನೆ ವಿಡಿಯೋಗಳು ನೋಡಿದ್ರೆ. ನಿಮ್ಗೆ ಏನನ್ಸುತ್ತೆ? ಇಲ್ಲ, ವಿಡಿಯೋ ಅಲ್ಲ, ಅವ್ರದ್ದು ಮ್ಯಾಚ್ ನೋಡಿದೀನಿ ಗುರು ನಾನು. ರೀಸೆಂಟ್ ಆಗಿ ಆಗ್ತಾ ಇದ್ದಿದ್ದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಮ್ಯಾಚ್ ನೋಡಿದ್ರೆ ದಟ್ ಈಸ್ ಎಕ್ಸಾಕ್ಟ್ಲಿ ಜೇಕಬ್ ಬೆಥೆಲ್. ಏನಕ್ಕೆ ನಾನು ಅದೇ ಡೈನಮಿಕ್ಸ್ ಪ್ರಕಾರ ಇವಾಗ ಎಷ್ಟೊಂದ್ ಜನ ನಾವು ಹೇಳಿದ್ವಿ ವಿಲ್ ಜಾಕ್ಸ್ ತಗೊಳ್ಳೇಬೇಕು, ಸಖತ್ತಾಗಿ ಆಡ್ಕೊಟ್ರು ಲಾಸ್ಟ್ ಇಯರ್, ಅರ್ಥ ಆಗತ್ತೆ ಅಂತ ಎಲ್ಲಾನು ಹೇಳಿದ್ವಿ. ಏನಕ್ಕೆ ನಾವು ಆಪ್ಷನ್ ಮಧ್ಯಾಹ್ನ ಐ ಥಿಂಕ್ ವಿ ಹ್ಯಾವ್ ಸ್ಪೋಕನ್. ವಿಲ್ ಜಾಕ್ಸ್ ಯಾವಾಗ ಬರ್ತಾನೋ ಅವಾಗ ತಗೊಳ್ಳೇಬೇಕು, ಏನಕ್ಕೆ ತಗೊಳ್ಳಲ್ಲ ಅಂತ. ವಿಲ್ ಜಾಕ್ಸ್ ಬದಲು ಜೇಕಬ್ ಬೆಥೆಲ್ ಹೋದ್ರು ಅಂದ್ರೆ ಆಬ್ವಿಯಸ್ಲಿ ಅವ್ರು ನೋಡಿದ್ದಾರೆ, ಮೋಬಾಟೋ ಇಂಗ್ಲೆಂಡ್ ನೋಡ್ತಾನೆ ಇರ್ತಾರೆ, ದೇ ನೋ ಇಮ್ ವೆಲ್. ನಮ್ಗೆ ಪಿಕ್ ಮಾಡಿ ಅಷ್ಟು ವಿಲ್ ಜಾಕ್ಸ್ ಬರೋಷ್ಟಲ್ಲಿ ಏನಾಗಿತ್ತು, ನಮ್ದು ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಎಲ್ಲ ರೈಟ್ ಹ್ಯಾಂಡರ್ ಬ್ಯಾಟರ್ಸ್ ಇದ್ರು. ಕೃಣಾಲ್ ಪಾಂಡ್ಯ ಒಬ್ರು ಬಿಟ್ರೆ ಇನ್ನೆಲ್ಲ ರೈಟ್ ಹ್ಯಾಂಡರ್ ಬ್ಯಾಟರ್ಸ್ ಇದ್ರು. ನಮ್ಗೆ ವಿಲ್ ಜಾಕ್ಸ್ ಏನ್ ಮಾಡ್ತಾರೆ, ಒಂದು ಆಫ್ ಸ್ಪಿನ್ ಹಾಕೋದು. ಅದ್ ಹೆಂಗಿದ್ರು ನಮ್ ಲಿಯಾಮ್ ಲಿವಿಂಗ್ಸ್ಟನ್, ಅವ್ನು ಯಾರು ಬಂದ್ರೆ ರೈಟಿ ಬಂದ್ರೆ ಲೆಗ್ ಹಾಕ್ತಾನೆ, ಇನ್ನೊಂದು ಬಂದ್ರೆ ಆಫ್ ಆಗ್ತಾನೆ, ಅವನೊಂದು ಆಬ್ವಿಯಸ್ ಚಾಯ್ಸ್ ಆಗೋಗಿತ್ತು. ಸೊ ವಿ ವಾಂಟೆಡ್ ಸಂಬಡಿ ಹೂ ಇಸ್ ಅ ಲೆಫ್ಟ್ ಹ್ಯಾಂಡರ್ ಹಿಟ್ಟರ್, ಹೂ ಇಸ್ ವಿಲ್ ಜಾಕ್ಸ್ ಅವರಷ್ಟೇ ಈಕ್ವಲೆಂಟ್ ಆಗಿ ಯಾರು ಹೊಡೆಯ ಕೇಪಬಿಲಿಟಿ ಇದೆಯೋ ಅವ್ರು ಬೇಕಾಗಿತ್ತು.
ಅಂಡ್ ರೀಸೆಂಟ್ ಪಾಸ್ಟ್ ಅಲ್ಲಿ ನೀವು ನೋಡಿದ್ರೆ ವಿಲ್ ಜಾಕ್ಸ್ ಗಿಂತ ಬೆಟರ್ ಆಗಿ ಜೇಕಬ್ ಬೆಥೆಲ್ ಪರ್ಫಾರ್ಮ್ ಮಾಡಿದ್ದಾರೆ ಫಾರ್ ಇಂಗ್ಲೆಂಡ್ ಸ್ಪೆಸಿಫಿಕ್ಲಿ. ಮತ್ತೆ ಭಾರ್ಗವ್ ನೀವು ಹೇಳಿದ ಪಾಯಿಂಟ್ ಅಗ್ರಿ ಮಾಡ್ತೀನಿ. ಇನ್ನೊಂದೇನು ಅಂದ್ರೆ ವಿಲ್ ಜಾಕ್ಸ್ ಟಾಪ್ ಆಫ್ ದಿ ಆರ್ಡರ್ ಆಡ್ತಾರೆ. ಟಾಪ್ ಆಫ್ ದಿ ಆರ್ಡರ್ ನಮ್ಗೆ ಆಲ್ರೆಡಿ ಫಿಕ್ಸ್ ಆಗಿ ಹೋಗಿದ್ದಾರೆ. ಪುನಃ ಮಧ್ಯ ಎಲ್ಲಿ ಫಿಟ್ ಮಾಡಕ್ ಹೋಗ್ತೀರಾ ಅವ್ರಿಗೆ? ಲೋವರ್ ದಿ ಆರ್ಡರ್ ಬಂದ್ರೆ ತ್ರೀ ಸ್ಪಾಟ್ ನನ್ಗೆ ಇನ್ನ ಡೌಟ್ ಇದೆ. ನೀನ್ ಹೇಳ್ದಂಗೆ ಕೃಣಾಲ್ ಪಾಂಡೆ 1 to 6 ಎಲ್ ಬೇಕಾದ್ರೆ ಆಡ್ಬೋದು ಅಂದ್ರೆ ನನ್ಗೆ ಪ್ರಾಬ್ಲಿ ಕೃಣಾಲ್ ಪಾಂಡೆ 3ನೇ ಆಡ್ಬೇಕಾ ಅಂತ ಅನ್ಸ್ತದೆ. ಐ ಡೋಂಟ್ ನೋ, ವಿಲ್ ಕಮ್ ಟು ದಟ್. ಎಲ್ಲಿ ಇಲ್ಲ, ಅಗೇನ್ ಲಾಸ್ಟ್ ಇಯರ್ ಇವ್ ಸ್ಟ್ರಾಟಜಿ ಏನಿತ್ತು ಅಂದ್ರೆ ಪವರ್ ಪ್ಲೇ ನಲ್ಲಿ ನೋ ಲಾಸ್ ಇದ್ರೆ ನಂಬರ್ 3 ಪಟಿದಾರ್ ಬರ್ತಾ ಇದ್ರು. ಬಿಕಾಸ್ ಸ್ಪಿನ್ನರ್ಸ್ ಗೆ ಗನ್ ಪ್ಲೇಯರ್ ಎಲ್ಲ ಹಾಕಿದ್ರು ಕ್ಲಿಯರ್ ಮಾಡ್ತಾರೆ ಈಸಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಪವರ್ ಪ್ಲೇ ಇನ್ ಕೇಸ್ ವಿಕೆಟ್ ಬಿದ್ರೆ ಬೇಗ DDP ಬರ್ತಾರೆ. ಆಬ್ವಿಯಸ್ ಚಾಯ್ಸ್ ಅದು. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಹೆಂಗಿದ್ರು ಇಬ್ರು ಟಾಪ್ ಆಫ್ ದಿ ಆರ್ಡರ್ ರೈಟ್ ಹ್ಯಾಂಡರ್ಸ್ ಆಡ್ತಾ ಇರ್ತಾರೆ. ಸೊ ನಂಬರ್ 3 ಪವರ್ ಪ್ಲೇ ನಲ್ಲಿ ವಿಕೆಟ್ ಬಿದ್ರೆ DDP ಬರ್ತಾರೆ. ಅವಾಗ ನಂಬರ್ 4 ಪಟಿದಾರ್ ಬರ್ತಾರೆ. ಮೋಸ್ಟ್ ಸ್ಪಿನ್ನರ್ಸ್ ಯಾವಾಗ ಬರ್ತಾರೆ? ಆಫ್ಟರ್ ಪವರ್ ಪ್ಲೇ, ಯೂಶಲಿ 6 to 14. ಅವಾಗ ನಾವು ಪಟಿದಾರ್ನ ಎಕ್ಸ್ಪೋಸ್ ಮಾಡೋಣ. ನಾವು ಕಾಲ್ ತಗೊಳಕ್ ಆಗಲ್ಲ ಅಂತ. ಐ ಮೀನ್ ನಾವ್ ಏನ ಇಫ್ ಯು ಆರ್ ಬ್ಯಾಟಿಂಗ್ ಫಸ್ಟ್, ನಾವ್ ಯಾರೋ ಒಬ್ಬ ಬೌಲರ್ ಗೆ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಇದ್ ಮಾಡ್ಕೋಬೇಕು ಪಟಿದಾರ್ಗೆ ಅಂತ ಅನ್ಕೊಂಡಿದ್ರೆ ಆ ಡೈನಮಿಕ್ಸ್ ಅಲ್ಲಿ ನಾವು ಅದು ವರ್ಕ್ ಮಾಡಾಗ ವಿ ಕಾಂಟ್. ನಾವು ಪವರ್ ಪ್ಲೇ ಹೋದ್ರೆ DDPನೇ ಆಡಿಸ್ತೀವಿ ಅಂತ ಗ್ಯಾರಂಟಿ ನಮ್ಗೆ ಏನು ಅಂತಂದ್ರೆ ವಿ ಹ್ಯಾವ್ ಟು ಲುಕ್ ಅಟ್ ಫಸ್ಟ್ ಬ್ಯಾಟಿಂಗ್ ಅಂದ್ರೆ ವಿ ವಿಲ್ ಡೂ ಅನ್ ಇಂಪ್ಯಾಕ್ಟ್ ಪ್ಲೇಯರ್ಸ್ ಸಬ್ ಫಾರ್ ಎ ಬೌಲರ್ ಅನ್ಕೊಂಡು ಹೂ ವಿಲ್ ಫಿಲ್ ಇನ್ ದ ಟ್ರೀ ಅನ್ನೋದು ಯೋಚನೆ ಮಾಡ್ಬೇಕು ನಾವು. ಬಟ್ ಜನರಲ್ ಥಾಟ್ ಪ್ರೊಸೆಸ್ ಲಾಸ್ಟ್ ಇಯರ್ ಏನಿತ್ತು ಅದನ್ನ ರೆಪ್ಲಿಕೇಟ್ ಮಾಡ್ಕೊಂಡು ಹೋಗಕ್ ಹೋದ್ರೆ ಸೊ ರಜತ್ ಪಟಿದಾರ್ ಸ್ಪಿನ್ ತುಂಬಾ ಚೆನ್ನಾಗಿ ಆಡ್ಯಾರ ಲಾಸ್ಟ್ ಇಯರ್. ಎಲ್ಲಾಕರು ಕ್ಲಿಯರ್ ಮಾಡೋರು. 5 or 6 ಅಂತೂ ಡೆಫಿನೆಟ್ ಅವ್ರದ್ದು 3 ಓವರ್ ಅಲ್ಲಿ ಸ್ಪಿನ್ನರ್ಸ್ ಬಂದ್ರೆ. ಸೊ ಆ ಥಾಟ್ ಪ್ರೊಸೆಸ್ ಇಟ್ಕೊಂಡು ಆಫ್ಟರ್ ಪವರ್ ಪ್ಲೇ ಪಟಿದಾರ್ನ ಇಟ್ಕೋತೀನಿ ನಾನು. ಬಿಫೋರ್ ಪವರ್ ಪ್ಲೇ ಬಂದ್ರೆ ಸಮ್ ಸ್ಟೆಬಿಲಿಟಿ ಟು ಪ್ಲೇ ಅರೌಂಡ್ ಇದರ್ ಅಗೇನ್ ವಿತ್ ವಿರಾಟ್ ಕೊಹ್ಲಿ ಆರ್ ಫಿಲ್ ಸಾಲ್ಟ್. ಸ್ವಲ್ಪ ಸ್ಟೆಬಿಲಿಟಿ ತರಕ್ಕೆ ನಾನು DDP ನ ಯೂಸ್ ಮಾಡ್ತೀನಿ. ಕೂಲ್. ಟಿಮ್ ಡೇವಿಡ್ಗೂ ವಿಲ್ ಜಾಕ್ಸ್ಗೂ ಒಂಥರ ಏನೋ ಹ್ಯಾಂಡ್ ಶೇಕ್ ಡೀಲ್ ತರ ಕಾಣಿಸ್ತಲ್ಲ. ಟಿಮ್ ಡೇವಿಡ್ ವಿಲ್ ಜಾಕ್ಸ್ ಒಂದೇ ಅಲ್ಲ, ನೀನು ಮುಂಬೈದು ನೋಡ್ತಾ ಇದ್ರೆ ನೀನು ನುವಾನ್ ತುಷಾರ, ಇವನು ರಮಾರಿಯೋ ಶೆಪರ್ಡ್, ಈ ಕಡೆ ಶಿಫ್ಟ್ ಆದ್ರೆ ಇಲ್ಲಿಂದ ವಿಲ್ ಜಾಕ್ಸ್ ಆ ಕಡೆ ಹೋಗಿದ್ದು. ಅದೇನೆ ಅಲ್ಲ, ಅಗೇನ್ ಹ್ಯಾಂಡ್ ಶೇಕ್ ಇರಬಹುದು, ಬಟ್ ಮೋ ಬೊಬಟ್ ಅಂಡ್ ಟೀಮ್ ಥಾಟ್ ಪ್ರೊಸೆಸ್ ಕ್ಲಿಯರ್ ಇತ್ತು. ಭಾರ್ಗವ್ ಹೇಳ್ದಂಗೆ ಬ್ಯಾಟಿಂಗ್ ಆರ್ಡರ್ ಫಿಲ್ ಆಗೋಗಿದೆ. ನಾವು ಸುಮ್ನೆ ತಗೋಬೇಕು ಫಿಲ್ ಮಾಡ್ಬೇಕು ಸ್ಕ್ವಾಡ್ ನ ಅನ್ಕೊಂಡು ತಗೊಂಡ್ರೆ ಯೂಸ್ ಇಲ್ಲ. ಅದ್ರ ಬದಲು ಬೇರೆ ಆಪ್ಷನ್ಸ್ ಏನಿದೆ ಅದು ತಗೊಂಡು ಟೀಮ್ ನ ಇನ್ನೂ ಸ್ಟ್ರೆಂಥನ್ ಮಾಡ್, ಬೆಂಚ್ ಸ್ಟ್ರೆಂತ್ ಚೆನ್ನಾಗಿದ್ರೆ ಟೀಮ್ ಚೆನ್ನಾಗಿರುತ್ತೆ. ಸೊ ಅದನ್ನ ಅವ್ರು ಸ್ಟ್ರೆಂಥನ್ ಮಾಡ್ಕೊಂಡ್ರು. ಸೊ ಸಮ್ವೇರ್ ವಿ ಹ್ಯಾಡ್ ಟು ಲೆಟ್ ಗೋ ವಿಲ್ ಜಾಕ್ಸ್ ಲೈಕ್ ವಿ ಲೆಟ್ ಗೋ KL ರಾಹುಲ್. ಸೊ ನಿಂಗೆ ಏನಾಗತ್ತೆ ಗೊತ್ತಾ, ಬೆಥೆಲ್ ಬಂದ್ರೆ ಈಸ್ ಅ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಲ್ಸೋ. ಸ್ವಪ್ನಿಲ್ ಸಿಂಗ್ ಆಡಿಸ್ಲೇಬೇಕು ಅನ್ನೋದಿಲ್ಲ. ಹೆಂಗಿದ್ರು ಕೃಣಾಲ್ ಒಂದ್ ಕಡೆ ಆಗ್ತಾನೆ, ಇವ್ರು ಆಗ್ತಾರೆ ಅಂತಂದ್ರೆ ನಾನು ಯಾರನ್ನ ಇನ್ನೊಬ್ಬ ಮೀಡಿಯಂ ಪೇಸರ್ನೇ ನಾನು RTM ಮಾಡ್ಕೋತೀನಿ. RTM ಮತ್ತೆ ಇನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಇನ್ನೊಂದೇನು ಅಂದ್ರೆ ಈ ವರ್ಷ ವಿ ಆರ್ ನಾಟ್ ಹೋಲ್ ಅಂಡ್ ಸೋಲ್ ಡಿಪೆಂಡೆಂಟ್ ಆನ್ ಫಾರಿನ್ ಪ್ಲೇಯರ್ಸ್. ನಮ್ದು ಇಂಡಿಯನ್ ಬೆಂಚ್ ಸ್ಟ್ರೆಂತ್ ಕೂಡ ಫ್ಯಾಂಟಾಸ್ಟಿಕ್ ಆಗಿದೆ. ಅಬ್ಸಲ್ಯೂಟ್ಲಿ. ಸೊ ಅದನ್ನ ಆಲ್ ಇಂಡಿಯನ್ 11 ಮಾಡಬಹುದು ಈ ಸರಿ. ಹೌದು, ನಿಜ 100% ಕರೆಕ್ಟ್. ಓಕೆ, ಈಗ ಬೌಲರ್ಸ್ ಬರೋಣ. ಇಲ್ಲಿ ಆಗ್ಲೇ ಅದನ್ನ ಹಬ್ಬ ಅಂತ ಕರೆದ್ರೆ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಇಲ್ಲಿರೋದು ಅಂತ ಹೇಳ್ಬೋದು. ಯಶ್ ದಯಾಲ್, ಲುಂಗಿ ಎಂಗಿಡಿ, ರಸಿಕ್ ದಾರ್ ಸಲಾಂ, ಸುಯಾಶ್ ಶರ್ಮಾ, ನುವಾನ್ ತುಷಾರ, ಮೋಹಿತ್ ರಾಟಿ, ಜಾಶ್ ಹೇಜಲ್ವುಡ್, ಭುವನೇಶ್ವರ್ ಕುಮಾರ್, ಅಭಿನಂದನ್ ಸಿಂಗ್. ಇದರಲ್ಲಿ 3 ಜನ ಫಾರಿನ್ ಬೌಲರ್ಸ್ ಇದ್ದಾರೆ. ಅದರಲ್ಲಿ 2 ಪಕ್ಕ ಅಂತ ಅನ್ಕೊಂಡ್ರೆ, ಈವನ್ ವಿತ್ ಇಂಪ್ಯಾಕ್ಟ್ ಕಾಂಬಿನೇಷನ್ 2 ಪಕ್ಕ ಅಂತ ಅನ್ಕೊಂಡ್ರೆ ನಮ್ಮ ಹತ್ರ ಆದ್ರೂ ವೆರೈಟಿ ಆದ್ರೆ ಮತ್ತೆ ಸ್ಟೆಬಿಲಿಟಿ ಎರಡೂ ಕೊಡೋ ಅಂತ ಲೈನಪ್ ಇದೆಯಾ ಇಲ್ವಾ? 200%. ಯಾವ ಟೈಮಲ್ಲಿ ಬೌಲಿಂಗ್ ಹಾಕ್ಸ್ಕೊಳ್ಳೋಂಥದ್ದ ಮೀಡಿಯಂ ಪೇಸರ್ಸ್ ಇದಾರೆ. ಓಪನಿಂಗ್ಗೆ ಭುವಿ ಮತ್ತೆ ನುವಾನ್ ತುಷಾರ್ ಅನ್ಬಿಡೋಣ. ನನ್ಗೇನು ಅಂದ್ರೆ ಅದೇ, ನಾನು ನುವಾನ್ ತುಷಾರ ನೀನು ಇವಾಗ ಹಿಂಗ್ ಕೇಳ್ತಾ ಇದೀಯ ಅಂತಂದ್ರೆ ನಾವು 4 ಫಾರಿನ್ ಪ್ಲೇಯರ್ಸ್ ಯಾರು ಆಡಿಸ್ತಾರೆ ಅಟ್ ಎನಿ ಗಿವನ್ ಪಾಯಿಂಟ್ ಅಂತ ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಓಕೆ, ನಮ್ಗೆ ಇವಾಗ ಸಾಲ್ಟ್ ಆಡ್ತಾನೆ, ಲಿಯಮ್ ಲಿವಿಂಗ್ ಸ್ಟೋನ್ ಆಡ್ತಾನೆ, ಬಿಟ್ವೀನ್ ಬೆಥೆಲ್ ಅವ್ರ ಡೇವಿಡ್ ಒಬ್ಬರನ್ನ ಆಡಿಸ್ತಾರೆ, ಅಲ್ಲೇ 3 ಆಗೋಗುತ್ತೆ. ಸೊ ಅವಾಗ ನಿಮ್ಗೆ ಒಂದೇ ಫಾರಿನ್ ಪ್ಲೇಯರ್ ಬೌಲರ್ ಆಗಿ ಆಡ್ಸಕ್ಕಾಗದು. ನಮ್ಗೆ ಇಂಡಿಯನ್ ಮೀಡಿಯಂ ಪೇಸರ್ಸೇ ಚೆನ್ನಾಗಿದ್ದಾರೆ. ಯಾಕೆ ಯಶ್ ದಯಾಲ್ ಆಡ್ತಾರೆ, ಭುವಿ ಆಡ್ತಾರೆ, ನಿಮ್ಗೆ ಅದಲ್ದಂಗೆ ರಸಿಕ್ ದಾರ್ ಸಲಾಂ ಆಡ್ತಾರೆ. ಇಲ್ಲಾಂದ್ರೆ ಸುಯೇಶ್ ಶರ್ಮಾ ಇದಾರೆ, ಒಬ್ನೇ ಸ್ಪಿನ್ನರ್ ಆಗಲ್ಲ. ಸ್ಪಿನ್ನರ್ ಸ್ವಪ್ನಿಲ್ ಆಡ್ಬೋದು, ಸುಯೇಶ್ ಆಡ್ಬೋದು. ಸ್ಪಿನ್ನರ್ ಅಲ್ಲಿ ನಮ್ಗೆ ಆಕ್ಚುಲಿ ಫಾರಿನ್ ಸ್ಪಿನ್ನರ್ಸ್ ತಗೊಳ್ಳೇ ಇಲ್ಲ. ಬೇಡ ಗುರು, ನಮ್ಗೆ ನಮ್ ಮೀಡಿಯಂ ಪೇಸರ್ಸ್ ಅಲ್ಲಿ ನೋಡ್ಕೋತೀವಿ ಅಂತ ಫಾರಿನ್ ಸ್ಪಿನ್ನರ್ಸ್ ಹೋಗಿಲ್ಲ.
ಸೊ ನಾವು ಫಾರಿನ್ ಪ್ಲೇಯರ್ಸ್ ಅಲ್ಲಿ ನೋಡ್ಬೇಕು ಅಂತಂದ್ರೆ ನಿಂಗೆ ಹೇಸಲ್ವುಡ್ ಆರ್ ನುವಾನ್ ತುಷಾರ ವಿಲ್ ಸ್ಟಾರ್ಟ್. ನನಗೆ ಪರ್ಸನಲಿ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಹೇಸಲ್ವುಡ್ ಅವರ ನ್ಯೂ ಬಾಲ್ ಅಲ್ಲಿ ಆಗ್ತಾ ಇವಾಗ ಭುವಿ ಬಂದ್ಮೇಲೆ ಏನಾಯ್ತು ಅಂತಂದ್ರೆ ನಂಗೆ ಎಸ್ ಡಯಾಲ್ 2 ಓವರ್ ನ್ಯೂ ಬಾಲ್ ಅಲ್ಲಿ ಹಾಕೊಡ್ತಾರೆ, ಭುವಿ ನ್ಯೂ ಬಾಲ್ ಅಲ್ಲಿ 2 ಇಂದ 3 ಓವರ್ ಹಾಕೊಡ್ತಾರೆ. ನುವಾನ್ ತುಷಾರನ್ನ ನಾನು ಗಿವನ್ ದ ಚಿನ್ನಸ್ವಾಮಿ ಡೈನಮಿಕ್ಸ್, our experience, yes, Josh Hazelwood has very high experience. He has been an economical bowler, no doubt about it. But considering Nuwan Tushara's current form, the amount of franchisee cricket ಆಡ್ತಾರದು, ಶ್ರೀಲಂಕಾಗ ಅವನು ಆಡ್ತಾರದು ನೋಡಿದ್ರೆ, and that variety what he brings, I will go for Nuwan Tushara ahead of Josh Hazelwood. ಬೋಲ್ಡ್ ಕಾಲ್ ಇದು. ಬಿಕಾಸ್ ಯಾಕಂದ್ರೆ ನೀನ್ ಎಷ್ಟ್ ಜನ ಸ್ವಿಂಗ್ ಬೌಲರ್ಸ್, ನೀನ್ ಎಷ್ಟ್ ಡಯಾಲು ಮತ್ತೆ ಭುವಿ ಇಬ್ರು ಇಟ್ಕೊಂಡಿದ್ಯಾ, ಅದೆಲ್ಲ ನೀನ್ ಜಾಶ್ ಹೇಸಲ್ವುಡ್ ನಾನು ತಂದ್ಬಿಟ್ಟು ಇಟ್ಟ ಡೆಕ್ ಸ್ವಿಂಗ್ ಮಾಡ್ತೀನಿ ಅಂತಂದ್ರೆ ನಿನ್ಗೆ ಅಷ್ಟು ವರ್ಕೌಟ್. ದೇರ್ ಮೈಟ್ ಬಿ ಎ ಸಿನಾರಿಯೋ ಯಾವಾಗ್ಲೂ ನಿನ್ಗೆ ಜಾಶ್ ಹೇಸಲ್ವುಡ್ ತುಷಾರ ಇಬ್ರು ಆಡ್ಬೋದು. ಹೌದು, ಗ್ರೀನ್ ಟಾಪ್ಸ್ ಬೌನ್ಸಿ ಟ್ರ್ಯಾಕ್ಸ್ ಬಂದಾಗ ರಾಜಸ್ಥಾನಿಗೆ ಟ್ರಾವೆಲ್ ಮಾಡ್ತೀವಿ, ಇಲ್ಲ ಅಹಮದಾಬಾದಿಗೆ ಟ್ರಾವೆಲ್ ಮಾಡ್ತೀವಿ, ಅಲ್ಲಿ ಟ್ರಾವೆಲ್ ಮಾಡಿದಾಗ ಸ್ವಲ್ಪ ಮೂವ್ಮೆಂಟ್ ಇರುತ್ತೆ ಇನಿಷಿಯಲಿ ನ್ಯೂ ಬಾಲ್ ಅಲ್ಲಿ. ಸೊ ನಾನು ಜಾಶ್ ಹೇಸಲ್ವುಡ್ ಪ್ರಿಫರ್ ಮಾಡ್ತೀನಿ. ಪ್ಲಸ್ ಬೌನ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅವ್ರ ಹೈಟ್ ಇರೋದ್ರಿಂದ. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನೀವ್ ಹೇಳ್ದಂಗೆ ವಿ ನೀಡ್ ವೆರೈಟಿ. 140 ಹಾಕಿದ್ರೆ ಅಷ್ಟೇ 140 ಮೀಟರ್ ಆಚೆ ಹೊಡಿತಾರೆ. ಬಿಕಾಸ್ ಇವಾಗ ಕಂಡೀಷನ್ಸ್ ಇರೋದ್ರಿಂದ ಮೇ ಬಿ ಆಸ್ ಯು ಸೆಡ್ ಪ್ರಿಫರ್ ನುವಾನ್ ತುಷಾರ ಓವರ್ ಜಾಶ್ ಹೇಸಲ್ವುಡ್ for most of the home games, if not all. Home games only, not all, home games. And ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಲೈಕ್ ಮುಂಬೈ ಇಂಡಿಯನ್ ಡಿಡ್ ಲಾಸ್ಟ್ ಇಯರ್, ವಿ ಹ್ಯಾವ್ ದಟ್ ಒಂಥರ ಕುಶನ್ ವೇರ್ ಐ ಕ್ಯಾನ್ ಸ್ಟಾರ್ಟ್ ವಿತ್ 3 ಫಾರಿನ್ ಪ್ಲೇಯರ್ಸ್ ಓನ್ಲಿ. ಫಾರಿನ್ ಪ್ಲೇಯರ್ಗೆ ಫಾರಿನ್ ಪ್ಲೇಯರ್ ನಾನು ಇದು ಮಾಡ್ಕೋತೀನಿ. ಆಮೇಲೆ ಇಂಪ್ಯಾಕ್ಟ್ ರೂಲ್ ನಾನು ಈಗ್ಲೂ ಅಷ್ಟೇ, ಬರೀ ನಾನು ಫಿಲ್ ಸಾಲ್ಟ್ ಆಡಿಸ್ತೀನಿ, ಲಿಯಮ್ ಲಿವಿಂಗ್ಸ್ಟನ್ ಆಡಿಸ್ತೀನಿ, ಜಾಶ್ ಹೇಸಲ್ವುಡ್ ನಾನು ಸ್ಟಾರ್ಟಿಂಗ್ 11 ಅಲ್ಲಿ ಆಡಿಸ್ತೀನಿ. ಫಿಲ್ ಸಾಲ್ಟ್ ಔಟ್ ಆಗಿದ ತಕ್ಷಣ ಕಳಿಸೋರ್ನ ನುವಾನ್ ತುಷಾರನ್ ಹಾಕೋ, ಬೌಲಿಂಗ್ ಅಲ್ಲೂ ಸಾಲ್ಟ್ ಔಟ್ ಆಗುತ್ತೆ. ಹೆಂಗಿದ್ರು ಜಿತೇಶ್ ಶರ್ಮಾ ನಮ್ಮ ಕೀಪಿಂಗ್ ಮಾಡ್ಕೊಡ್ತಾರೆ. ಸೊ ಈ ಆಪ್ಷನ್ ವಿ ಕ್ಯಾನ್ ಸ್ಟಿಲ್ ಫಿಲ್ ದಟ್ ಇಂಡಿಯನ್ ಪ್ಲೇಯರ್ಸ್ ಅಷ್ಟು ಇಟ್ಕೊಂಡಿದೀವಿ ನಾವು. ಸೊ ಎಕ್ಸಾಕ್ಟ್ಲಿ, ಇದು ಕ್ರೆಡಿಟ್ ಟು ದ ಮ್ಯಾನೇಜ್ಮೆಂಟ್ ಆಕ್ಚುಲಿ, ಮೋ ಬೊಬಾಟ್ ಅಂಡ್ ಟೀಮ್. ಸೊ ಒಬ್ಬರಿಗೆ ಒಬ್ರು ರೀಪ್ಲೇಸ್ಮೆಂಟ್ ಅಂಡ್ ಕನ್ಸಿಡರಿಂಗ್ ದ ವೆನ್ಯೂಸ್ ವಿ ಪ್ಲೇ ಇನ್, ಯಾವ್ಯಾವ ವೆನ್ಯೂನಲ್ಲಿ ಆಡ್ತೀವಿ, ಯಾವ್ಯಾವ ತರ ಪಿಚ್ ಕಂಡೀಷನ್ಸ್ ಇರುತ್ತೆ, ಅದ್ರ ತಕ್ಕಂಗೆ ಪ್ಲೇಯರ್ಸ್ ತಗೊಂಡಿದ್ದಾರೆ. ಸುಮ್ನೆ ಬ್ಲೈಂಡ್ ಆಗಿ ಇಲ್ಲ ಗುರು ನಾನು ಹಿಂಗೆ ಇಂಥ ಪ್ಲೇಯರ್ನ ತಗೋಬೇಕು, ಎಷ್ಟಾದ್ರೂ ಪರವಾಗಿಲ್ಲ, ಒಂದೊಂದು ಟೀಮ್ ಮಾಡಿದ್ರು ಇಂಥವನೇ ಬೇಕು ನಂಗೆ ಇಷ್ಟು ಬಜೆಟ್ ಇಟ್ಕೊಂಡು ನಾನು ಹೋಗ್ತೀನಿ ಅಂತ ಮಾಡ್ಲಿಲ್ಲ. ವೆಲ್ ಥಾಟ್ ಔಟ್ ಆಕ್ಷನ್ ಹೋಗಿದ್ದಾರೆ ಈ ವರ್ಷ ಅವರು. ಓಕೆ, ಹೋಲ್ಡ್ ಮಾಡು. ಸೊ ಒನ್ ಫೈನಲ್ ಟಾಪಿಕ್ ಸೆಟಪ್ ಬಗ್ಗೆ ಮಾತಾಡ್ಬೇಕಂದ್ರೆ ಫಿನಿಷರ್ಸ್. ಲಾಸ್ಟ್ ಸೀಸನ್ನೇ ತಗೋಣ ಎಕ್ಸಾಂಪಲ್ಗೆ. ಫಿನಿಷರ್ಸ್ ನಮಗೆ DK ವಾಸ್ ದ ಡೆಸಿಗ್ನೇಟೆಡ್ ಫಿನಿಷರ್. 14th ಓವರ್ ಮೇಲೆ ಅಥವಾ 15th ಓವರ್ ಮೇಲೆ ಏನಾದ್ರು ವಿಕೆಟ್ ಹೋಯ್ತು ಅಂದರೆ ಹಿ ವಾಸ್ ದೇರ್. ಬಟ್ DK ಕೈಲಿ ಆಗ್ತಿಲ್ಲ, ಬ್ಯಾಡ್ ಡೇ, ಟೈಮಿಂಗ್ ಬರ್ತಿಲ್ಲ ಅಥವಾ ಔಟ್ ಆದ ಅಂದರೆ ನಮಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಯಿತು ಲಾಸ್ಟ್ ಟೈಮ್. ಏನು ಮಹಿಪಾಲ್ ರೋಮ್ರೋರ್, ಸುರೇಶ್ ಪ್ರಭು ದೇಸಾಯಿ, ಅನುಜ್ ರಾವತ್ ಯೂಸ್ ಮಾಡಿದ್ರು, ಗೌರವ್ ಚೌಹಾನ್, ಇವರೆಲ್ಲ ಅವ್ರ ಕಂಫರ್ಟ್ ಝೋನ್ ಬಿಟ್ಟು ಬಂದು ಆಡ್ಬೇಕಾಗಿದ್ದು ಅಂತ ಪ್ಲೇಯರ್ ಆಡ್ಬೇಕಾಗಿತ್ತು. ಕೊನೆಗೆ ಒಬ್ಬರೇ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡಿದ್ದು ಪ್ರೆಷರ್ ಅಲ್ಲಿ, ಕರಣ್ ಶರ್ಮಾ 4 6 ಹೊಡೆದು. ಅದು ಫಿನಿಶ್ ಮಾಡಕ್ ಆಗ್ಲಿಲ್ಲ. ಫಿನಿಶ್ ಡೈಲಾಗ್ ಇದೆಯಲ್ಲ, ನಾನು ಅವ್ರಿವ್ರಿಗೆಲ್ಲ ಹೊಡೆದೆಲ್ಲ ಹೊಡೆದಿರೋದೆಲ್ಲ ಡಾನ್ಗಳಿಗೆ. ಸೊ ಇದು ಒಂದು ಮೇಜರ್ ಸಮಸ್ಯೆ ಆಗಿತ್ತು. ಆಲ್ದೋ ದೇರ್ ವಾಸ್ ಅ ಫಿನಿಷರ್, ಬಟ್ ಫಿನಿಷರ್ಗೆನೆ ಬ್ಯಾಡ್ ಡೇ ಆದ್ರೆ ಏನದು. ಈ ಸರಿ ಅದನ್ನ ಅಡ್ರೆಸ್ ಮಾಡಿರೋ ತರ ಕಾಣ್ತಾ ಇದೆ. ನಮ್ಗೆ ಜಿತೇಶ್ ಶರ್ಮಾ ಇದ್ದಾರೆ, ಈ ಕಡೆ ಕೃಣಾಲ್ ಪಾಂಡ್ಯ ಇದ್ದಾರೆ, ಈ ಜಾಕಬ್ ಬೆಥಲ್ ಒಬ್ಬ ಆಲ್ರೌಂಡರು. ಸೊ ನೀವು ಹೇಳ್ದಂಗೆ 3 ಜನದಿಂದ ಸ್ಟಾರ್ಟ್ ಮಾಡಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಾಡೋದು ಇವೆಲ್ಲ ಇದೆ. ಲಿಯಾಮ್ ಲಿವಿಂಗ್ಸ್ಟೋನು ಮಿಡ್ಲ್ ಆರ್ಡರ್ ಪ್ಲೇಯರೇ. ಸೊ ಇವೊಂದು ಫಿನಿಷರ್ ಅಂತ ಇಲ್ಲ ಅಂದ್ರೂ 4-5 ಅಲ್ಲಿ ಸಾಲಿಡಿಟಿ ಕೊಡೋವಂಥವ್ರು. ಟಿಮ್ ಡೇವಿಡ್ ನಂಬರ್ 6 ನಂಬರ್ 7 ಅಲ್ಲಿ ಬಂದು ಬಾರಿಸ್ಬೋದಾದಂಥ ಪ್ಲೇಯರು. ಇಂಡಿಯನ್ ಪ್ಲೇಯರ್ ಮತ್ತೆ ಬ್ಯಾಕಪ್ ಬೇಕು. ಜಿತೇಶ್ ಶರ್ಮಾ ಇಂಜುರಿ ಅಥವಾ ಏನೋ ಮನೋಜ್ ಬಾಂಡ್ಗೆ ಇದ್ದಾರೆ ಹೊಡೆದಾಡಕ್ಕೆ. ಎಲ್ಲಾನು ಹೋಯ್ತು ಅಂದ್ರು ರೊಮ್ಯಾರಿಯೋ ಶೆಪರ್ಡ್ ಇದ್ದಾರೆ. ಆಡಲ್ಲ. ಸೊ ಈ ಆಲ್ರೌಂಡರ್ಸ್ ರೋಲ್ ಅಲ್ಲಿ ತಗೊಂಡ್ರವ್ರೆಲ್ಲ ಸ್ವಪ್ನೀಲ್ ಸಿಂಗ್ ಒಬ್ರು ಬಿಟ್ರೆ, ಅಂದ್ರೆ ನಾವು ನೋಡಿಲ್ಲ
ಫಿನಿಶ್ ಮಾಡೋ ಆಡ್ತಾನೆ, ಕೆಪಾಸಿಟಿ ಇದೆಯೋ ಇಲ್ವೋ ಡಿಸೆಂಟ್ ಅಂತ. ಬಟ್ ಆಯ್ತು. ಆತರ ಹಿಯಸ್ ನೀನ್ ಪ್ಲೇಡ್. ಸ್ವಪ್ನಿಲ್ ಸಿಂಗ್ ಆಲ್ರೌಂಡರ್ ಕ್ಯಾಟಗರಿಗೆ ಹಾಕ್ತೀಯ ಅಂದ್ರೆ ರಸಿಕ್ ಅದೆಲ್ಲ ಇವನ್ ರಸಿಕ್ ದರ್ನು ಆಲ್ರೌಂಡರ್ ಕ್ಯಾಟಗರಿಗೆ ಹಾಕ್ಬೇಕು ಆಕ್ಚುಲಿ. ಹಂಗಂದ್ರೆ ಎಲ್ಲರೂ ಆಲ್ರೌಂಡರ್ಸ್ ಬ್ಯಾಟಿಂಗ್ ಆಡ್ಲೇಬೇಕು ಸಮ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಡೆಸಿಗ್ನೇಟೆಡ್ ಹಿಟ್ಟರ್ಸ್, ಫಿನಿಶರ್ಸ್ ಅಂದ್ರೆ ನಾವೇನು ಈ 2 ಓವರ್ ಅಲ್ಲಿ 35 ರನ್ 40 ರನ್ ಬೇಕಿರುತ್ತಪ್ಪ, ಕೆಪಬಿಲಿಟಿ ಇದೆಯಾ, ಆ ಕೆಪಬಿಲಿಟಿ ಮೇಲೆ ನಾವು ಸ್ಪೆಷಲಿ T20 ಕ್ರಿಕೆಟ್ ಸ್ಟಾರ್ಟ್ ಆದ್ಮೇಲಿಂದ ಡೆಸಿಗ್ನೇಟ್ ಮಾಡ್ತೀವಿ ಈಸ್ ಅ ರಿನೌಂಡ್ ಫಿನಿಶರ್. DK ಅದನ್ನೇ ತಾನೇ ಮಾಡಿದ್, ನಮ್ಗೆ ಮಾಡ್ಕೊಟ್ಟಿದ್ದೆ 3-4 ವರ್ಷ ಅದನ್ನೇ ಮಾಡ್ಕೊಟ್ರು. ಪ್ಲಸ್ ಇಂಡಿಯಾ ಬಾಂಗ್ಲಾದೇಶ್ ಒಂದ್ ಮ್ಯಾಚ್ ಲಾಸ್ಟ್ ಬಾಲ್ 6 ಬೇರೆ ಹೊಡೆದು ಗೆಲ್ಸಿದ್ರು. ಸೊ ಅಲ್ಲಿಂದ ಫಾರ್ಚೂನ್ಸ್ ಚೇಂಜ್ ಆಗಿ ಎಸ್. ಸೊ ಈ ಸತಿ ಏನಾಗುತ್ತೆ ಅಂದ್ರೆ ಈಚ್ ಪ್ಲೇಯರ್ಗೆ ಮ್ಯಾನೇಜ್ಮೆಂಟ್ ನಿಂದು ರೋಲ್ ಇದೆಯಪ್ಪ, ಇಷ್ಟೇ ರೋಲ್ ನಿಂದು, ಇದ್ರ ಮೇಲೆ ಫೋಕಸ್ ಮಾಡು. ಲಾಸ್ಟ್ ಇಯರ್ DKಗೆ ಏನ್ ಮಾಡಿದ್ರು ಅವ್ರು ಸೇಮ್ ಈ ವರ್ಷ ಎಲ್ರಿಗೂ ಮಾಡ್ಕೊಂಡ್ ಬರ್ತಾ ಇದಾರೆ. ಕರೆಕ್ಟ್. ಎಸ್, ಓಕೆ, ಸೂಪರ್. ಹಾಗಾದ್ರೆ ಟೈಮ್ ಟು ಸೆಲೆಕ್ಟ್ ಯೋರ್ 11+1 ಇಂಪ್ಯಾಕ್ಟ್ ಪ್ಲೇಯರ್ನ ಸೇರಿಸಿ ಸೆಲೆಕ್ಟ್ ಮಾಡಿ. ಸಚಿನ್, ನಿನ್ನಿಂದ ಸ್ಟಾರ್ಟ್. ನಂಬರ್ 1, 2, 3 ಹೇಳಪ್ಪ. 1, 2, 3 1 ಸಾಲ್ಟ್, 2 VK, 3 DDP. ಓಕೆ, 4, 5, 6 ನೆಕ್ಸ್ಟ್ ಮಿಡ್ಲ್ ಆರ್ಡರ್. 4, 5, 6 ನಮ್ಗೆ RP, ಲಿಯಮ್ ಲಿವಿಂಗ್ಸ್ಟೋನ್ ಅಂಡ್ ಟಿಮ್ ಡೇವಿಡ್. RP ಯಾರು? ರಜತ್ ಪಟಿದಾರ್. ರಿಷಬ್ ಪಂಟ್ ಅನ್ಕೋಬೇಡಿ, RCB ಅವ್ರು ನಾವು. ಓಕೆ. ರಜತ್ ಪಟಿದಾರ್, ಲಿಯಮ್ ಲಿವಿಂಗ್ಸ್ಟೋನ್ ಅಂಡ್ ಟಿಮ್ ಡೇವಿಡ್ ನಂಬರ್ 6. ಕರೆಕ್ಟ್. ಓಕೆ, ಈಗ ಬ್ಯಾಕ್ ಎಂಡ್ ಆಫ್ ದ ಇದು ಲೋವರ್ ಆರ್ಡರ್ ಅಂಡ್ ಬೌಲರ್ಸ್ ಟೈಲ್ ಹೇಳ್ಬಿಡು. ಕುರ್ನಾಲ್ ಪಾಂಡ್ಯ ಬರ್ತಾರೆ ಮಧ್ಯ, ಹೇಜಲ್ವುಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಳು, ಸ್ವಪ್ನಿಲ್ ಸಿಂಗ್ ಅಥವಾ ರಸಿಕ್ ದಾರ್ ಸಲ್ಮಾನ್. ಅಂಡ್ ಅಂದ್ರೆ ಇವಾಗ ಇಂಪ್ಯಾಕ್ಟ್ ಇದರಲ್ಲೇ ಇಂಪ್ಯಾಕ್ಟ್ ಸೆಲೆಕ್ಟ್ ಮಾಡ್ಬಿಟ್ಟಿಯಾ ನೀನು? ಅದೇ ರಸಿಕ್ ದಾರ್ ಸಲ್ಮಾನ್ ಇಂಪ್ಯಾಕ್ಟ್ ಆಗಿ ಬರ್ತಾರೆ ಅಂತ ಹೇಳ್ತಾರೆ. ಹೌದು. ಓಕೆ, ಸೊ ಯು ಹ್ಯಾವ್ ಅ ಬೌಲರ್ ಆಸ್ ಇಂಪ್ಯಾಕ್ಟ್. ಕರೆಕ್ಟ್. ನಾನ್ ಟಾಸ್ ಗೆದ್ದು ಬ್ಯಾಟಿಂಗ್ ಆಡ್ತಾ ಇದ್ದೀನಿ ಚಿನ್ನಸ್ವಾಮಿಲಿ. ಸೊ 30 ಹೊಡೆದಿದ್ದೀನಿ. ಓಕೆ, ಭಾರ್ಗವ್ ಹೇಳಪ್ಪ ನಿಂದು 1, 2, 3 ಟಾಪ್ ಆರ್ಡರ್. ಸಾಲ್ಟ್, VK, ಕೃಣಾಲ್ ಪಾಂಡ್ಯ ನಂಬರ್ 3. ಓಕೆ, 4, 5, 6 ಮಿಡ್ಲ್ ಆರ್ಡರ್. ರಜತ್ ಪಟಿದಾರ್, ಜಾಕಬ್ ಬೆಥೆಲ್, ಜಿತೇಶ್ ಶರ್ಮಾ. ಯಾರು ವಿಕೆಟ್ ಕೀಪರ್ ಇಲ್ಲಿ? ಜಿತೇಶ್ ಶರ್ಮಾ. ಓಕೆ, ನೆಕ್ಸ್ಟ್ ಲೋವರ್ ಆರ್ಡರ್ ಇವಾಗ ಬಾ. 7, 8, 9, 10, 11. ಲಿಯಮ್ ಲಿವಿಂಗ್ಸ್ಟನ್, ಕನ್ಸಿಡರಿಂಗ್ ಚಿನ್ನಸ್ವಾಮಿ ಆಡ್ತಾ ಇದೀವಿ ಅಂತ ಲಿಯಮ್ ಲಿವಿಂಗ್ಸ್ಟನ್, ಸ್ವಪ್ನಿಲ್ ಸಿಂಗ್, ಅಲ್ಲ ಇರಿ ಎಷ್ಟಾಯ್ತು ಇವಾಗ? 7 ಲಿಯಮ್ ಲಿವಿಂಗ್ಸ್ಟನ್ ಬಂದಿದ್ದು. 8 ಲಿಯಮ್ ಲಿವಿಂಗ್ಸ್ಟನ್. 7 ಲಿಯಮ್ ಲಿವಿಂಗ್ಸ್ಟನ್ ಅಂದರೆ ನಿನಗೆ ಇಲ್ಲ ಕಣೋ, ಒಂದು ನಿಮಿಷ. ಫಿಲ್ ಸಾಲ್ಟ್, VK, ಆಮೇಲೆ ಕೃಣಾಲ್ ಪಾಂಡ್ಯ, ಅದಾದ್ಮೇಲೆ ರಜತ್ ಪಟಿದಾರ್, ಜೇಕಬ್ ಬೆಥೆಲ್, ಜಿತೇಶ್ ಶರ್ಮಾ, ಲಿಯಮ್ ಲಿವಿಂಗ್ಸ್ಟನ್. 7 ಆಯ್ತು. ನಿನಗೆ 4 ಇನ್ನಿರೋದು ಸ್ವಪ್ನಿಲ್ ಸಿಂಗ್, ನುವಾನ್ ತುಷಾರ, ಯಶ್ ದಯಾಲ್, ಭುವಿ. ಓಕೆ, ಇಂಪ್ಯಾಕ್ಟ್ ನಾನು ಅದೇ ಬ್ಯಾಟಿಂಗ್ ಫಸ್ಟ್ ಆದ್ರೆ ಏನು, ಬೌಲಿಂಗ್ ಫಸ್ಟ್ ಆದ್ರೆ ಏನು ಅನ್ನೋದನ್ನ ನೋಡ್ಕೊಂಡು ಡಿಸೈಡ್ ಮಾಡ್ಬೇಕಾಗತ್ತೆ. ಇಟ್ ವಿಲ್ ಬಿ ರಸಿಕ್ ದಾರ್ ಸಲಾಮ್. ಬಟ್ ನೀನು ಟಾಸ್ ಹೋಗಕ್ ಮುಂಚೆ ಇಂಪ್ಯಾಕ್ಟ್ ಪ್ಲೇಯರ್ ನ ಹೇಳ್ಬಿಡ್ಬೇಕಲ್ಲ. ಅಲ್ಲ, ಅದ್ರಲ್ಲಿ ನೀನು ಇಂಪ್ಯಾಕ್ಟ್ ಪ್ಲೇಯರ್ ರಸಿಕ್ ದಾರ್ ಸಲಾಮ್ ಬರ್ತಾರೆ. ಅದಲ್ದಂಗೆ ಮನೋಜ್, ಐ ವಿಲ್ ಬ್ಯಾಟಿಂಗ್ ಯೂನಿಟ್ ಅಲ್ಲಿ ತಗೊಂಡ್ರೆ ಮನೋಜ್ ಪಾಂಡ್ಯ ಅಂಡ್ DDP ವಿಲ್ ಬಿ ಮೈ ಇಂಪ್ಯಾಕ್ಟ್ ಪ್ಲೇಯರ್ಸ್. ಬೌಲಿಂಗ್ ಯೂನಿಟ್ ಅಲ್ಲಿ ತಗೊಂಡ್ರೆ ಸುಯಾಶ್ ಶರ್ಮಾ. ಒಂದ್ ಹೆಸರು ಹೇಳ. ಹಂಗಲ್ಲ, 4 ತಾನು ಹೇಳ್ಬೋದು ನಾನು, ಯಾವಾಗ ಯಾವ ಟೈಮಲ್ಲಿ ಬೇಕಾಗತ್ತೆ ಅಂತ. DDP ಮನೋಜ್ ಪಾಂಡ್ಯ ಬ್ಯಾಟಿಂಗ್ಗೆ, ಬೌಲಿಂಗ್ ಇಂಪ್ಯಾಕ್ಟ್ ನನಗೆ ಐ ವಿಲ್ ಟೇಕ್ ಸುಯಾಶ್ ಶರ್ಮಾ ಅಂಡ್ ರಸಿಕ್ ದಾರ್ ಸಲಾಮ್. ಓಕೆ, ಫೈನ್. ನಿಂದೆ? ನಂದು ಸೇಮ್ ಫಿಲ್ ಸಾಲ್ಟ್, VK, ಅಂಡ್ 1 ಡೌನ್ ಐ ವಿಲ್ ಆಲ್ಸೋ ಗೋ ವಿತ್ ಕೃಣಾಲ್ ಪಾಂಡ್ಯ. ಓಕೆ, ಇದು ರಜತ್ ಪತಿದಾರ್, ಆಮೇಲೆ ನಾನು ಮೇಲ್ಗಡೆ ಲಿಯಾಮ್ ಲಿವಿಂಗ್ಸ್ಟೋನ್ ಆಡಿಸ್ತೀನಿ. ಆಮೇಲಿಂದ ರಜತ್ ಪತಿದಾರ್ ಇದಾದ್ಮೇಲೆ ಜಿತೇಶ್ ಶರ್ಮಾ ಆಯ್ತು. ಈಗ ಬೌಲರ್ಸ್ಗೆ ಬರಕ್ ಸ್ಟಾರ್ಟ್ ಮಾಡಿದ್ರೆ ಲಿಯಾಮ್ ಲಿವಿಂಗ್ಸ್ಟೋನ್ ಹಾಕೊಂಡೆ ಅಲ್ಲ. ಓಕೆ, ಸೊ ಆಮೇಲಿಂದ ನಾನು ಐ ವಿಲ್ ಗೋ ವಿತ್ ಬೆಥೆಲ್, ಸೊ ದಟ್ ಐ ಆಮ್ ಗಿವಿಂಗ್ ಜಿತೇಶ್, ಬೆಥೆಲ್ ಅಂಡ್ ಲಿಯಾಮ್ ಲಿವಿಂಗ್ಸ್ಟೋನ್ ದಟ್ ಫ್ರೀ ಇದು. ಆಮೇಲಿಂದ ಸೇಮ್ ಲಿಸ್ಟ್,
ಭುವಿ, ಯಶ್ ದಯಾಲ್, ಆಮೇಲೆ ನೀವ್ ಸ್ವಪ್ನಿಲ್ ಸಿಂಗ್ ಅಂಡ್ ಸುಯಾಶು ಸ್ಲಾಶ್ ಅದು ಟ್ರ್ಯಾಕ್ ನೋಡ್ಕೊಂಡು. ಯಾಕೆಂದ್ರೆ ಸ್ವಪ್ನಿಲ್ ಸಿಂಗ್ ಟರ್ನ್ ಅಂತೆಲ್ಲ ಇಲ್ಲ, ಆರ್ಮ್ ಬಾಲ್ ಎಲ್ಲ ತುಂಬಾ ಚೆನ್ನಾಗಿದೆ, ಬಟ್ ಟರ್ನಿಂಗ್ ವಿಕೆಟ್ ಇದ್ರೆ ಐ ವಿಲ್ ಪ್ಲೇ ಸುಯಾಶ್. ಬಟ್ ಕರೆಕ್ಟ್, 3 ಜನ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಆಗ್ಬಿಡ್ತಾರೆ ನಿಮ್ ಲೆವೆಲ್ ಅಲ್ಲಿ. ಬೆತೆಲ್ ಸೇರಿಸಿದ್ರೆ 3 ಜನ ಲೆಫ್ಟ್ ಆರ್ಮ್. ಬೆತೆಲ್ಗೆ ಬೌಲಿಂಗ್ ಬೇಕಾದ್ರೆ ಕೊಡೋಣ. ಕೃಣಾಲ್ಗಂತೂ 4 ಓವರ್ ಕೊಡ್ತೀನಿ, ಈಸ್ ಕ್ವೈಟ್ ಗುಡ್. ಅಂಡ್ ಅದಕ್ಕೆ ಸುಯಾಶ್ ನ ಹಾಕೋತಾ ಇರೋದು ರಿಸ್ ಸ್ಪಿನ್ನರ್. ಈ ಟೈಮ್ ಬಂತಪ್ಪ ಕ್ವೈಟ್ ಗುಡ್ ಅಂತ ಹೇಳೋದು, ಇನ್ನು ಆಗೋಯ್ತು. ಹಿಂಗೆ ಅದೊಂದೇ ಮೀಮ್, ಅದು ಯಾವ್ದೋ ಉಪೇಂದ್ರ ಮಾಡಿದ್ ಹಾಕಿದಾರಲ್ಲ, ಏನೇನೆಲ್ಲ ಹೆಂಗೆ ಬಂದ ಆಗೋಯ್ತು. ಆಯ್ತು, ಎಲ್ಲಾರು 11 ಸೆಲೆಕ್ಟ್ ಮಾಡಿದ್ರಿ, ಇದ್ರಲ್ಲಿ ಯಾರು ಲೀಡ್ ಮಾಡ್ತಾರೆ ಸೈಡ್ ನ? ಹೋಗ್ಲಿ, ಲೀಡ್ ಯಾರಾದ್ರೂ ಮಾಡ್ಲಿ, ಟಾಸ್ ಯಾರಿಗೆ ಹೋಗ್ತಾರೆ? ವಿರಾಟ್. ಎಸ್, ಇದ್ರ ಬಗ್ಗೆ ಮಾತು ಬಂತು. ಜಸ್ಪ್ರೀತ್ ಬುಮ್ರಾ ತರ ಹೇಳ್ತಾರೆ, ಅಲ್ಲಿ ಲೀಡ್ ಯಾರಾದ್ರೂ ಮಾಡ್ಲಿ. ಅಲ್ಲ, ಆಕ್ಚುಲಿ ವಿರಾಟ್ ಕೊಹ್ಲಿ ಇನ್ಪುಟ್ಸ್ ತುಂಬಾ ಹೆಲ್ಪ್ ಆಯ್ತು. ತಗೊಂಡ್ರು, ರಿಸೀವಿಂಗ್ ಎಂಡ್ ಅಲ್ಲೂ ಇದ್ರು. ಒಬ್ಬೊಬ್ರು ಇರ್ತಾರೆ ರಿಸೀವಿಂಗ್ ಎಂಡ್ ಅಲ್ಲಿ ಇರಲ್ಲ, ನಾನೇ ಲೀಡ್ ಮಾಡ್ತೇನಪ್ಪ, ಆರೋಗ್ಯನ್ಸ್ ಇರುತ್ತೆ ಒಬ್ರಿಗೆ, ನಾನೇ ಲೀಡ್ ಮಾಡ್ತಿರೋ ಸೈಡು, ನನ್ಗೇನು ಬೇಕಿಲ್ಲ ಇನ್ಪುಟ್ಸ್ ಅಂತ. ಬಟ್ ರಿಸೀವಿಂಗ್ ಎಂಡ್ ಅಲ್ಲೂ ಇದ್ರು. ಸೊ ನನ್ ಪ್ರಕಾರ ನೋಡೋಣ ಏನಾಗುತ್ತೆ. ವಿರಾಟ್ ಅಂತೂ ಲೀಡ್ ಮಾಡಲ್ಲ ಮೋಸ್ಟ್ ಪ್ರಾಬಬ್ಲಿ, ನನ್ನ ಅನ್ಸಿಕೆ. ಬಿಕೆ ಭುವನೇಶ್ವರ್ ಕುಮಾರ್ ಭುವಿ ಎಲ್ಲ ಮ್ಯಾಚ್ ಆಡ್ತಾರ ಇಲ್ವಾ ಅನ್ನೋದು ಒಂಥರ ಡೌಟ್ ಇದೆ, ನೋಡೋಣ. ಓಕೆ, ನನ್ಗೆ ಏನನ್ಸುತ್ತೆ ಅಂದ್ರೆ ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ ಅಂತ. ಮೇನ್ ರೀಸನ್ ಅವಾಗ ಕ್ಯಾಪ್ಟನ್ಸಿ ಕೊಟ್ಟಿದ್ದು ಟು ಕಾನ್ಸಂಟ್ರೇಟ್ ಆನ್ ನ್ಯಾಷನಲ್ ಡ್ಯೂಟೀಸ್. ಅಂದ್ರೆ ಲೀಡರ್ಶಿಪ್ ಲೋಡು ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳಿ ವಿರಾಟ್ ಕೊಹ್ಲಿ ಎಕ್ಸಿಟ್ ಆಗಿದ್ದು. ಬಟ್ ಅಲ್ಲಿಂದ ಇವತ್ತಿಗೆ ಸುಮಾರು ಎಲ್ಲ ಚೇಂಜ್ ಆಗ್ಬಿಟ್ಟಿದೆ, ಅಂಡ್ ಹಿ ಲುಕ್ಸ್ ಫಾರ್ ಮೋರ್ ರಿಲ್ಯಾಕ್ಸ್. ಸೊ ಪ್ರಯಾರಿಟಿ ವೈಸ್ ಐ ಥಿಂಕ್ ಅವ್ರ ಮೈಂಡಲ್ಲಿ ತುಂಬಾ ಕ್ಲಾರಿಟಿ ಇದೆ. ಸೊ ಎಕ್ಸ್ಟ್ರಾ ಜಿಂಗ್ ತರಕ್ಕೆ ತಗೋಗುರು ಅಂತ ಅದೇನೋ ಬತ್ತಿ ಹಚ್ಚಿ ಕಳಿಸಿದ್ರೆ ಅಲ್ಲಿ ಪಟ ಅಂತ ಹೊಡಿತಾ ಇರುತ್ತೆ ಫೀಲ್ಡ್ ಅಲ್ಲಿ ಅಂತ ನನ್ನ ಒಪಿನಿಯನ್. ಮೇ ಬಿ ಇನ್ನೊಂದು ಆಪ್ಷನ್ ಇರೋದು ಏನು ಅಂತಂದ್ರೆ, ನಮ್ಮ ತಲಾ ಮಾಡ್ದಂಗೆ ಕೊಟ್ಬಿಟ್ಟು ಕ್ಯಾಪ್ಟನ್ಸಿ, ನಾನು ಇರ್ತೀನಿ ನಿನ್ ಜೊತೆ, ನೀನ್ ಮಾಡ್ಕೊಂಡು ಮಾಡ್ಬೋದು. ಒಂಥರ ಎಲೆಕ್ಷನ್ಗೆ ಹೆಂಡ್ತೀರ್ನ ಬಿಡ್ತಾರಲ್ಲ ಅಷ್ಟೇ, ಆ ತರ ಮಾಡ್ಬೋದು. ಕೊಟ್ಟಿದ್ದಾರೆ ನೀನಪ್ಪ ಕ್ಯಾಪ್ಟನ್, ನಾನು ಇರ್ತೀನಿ, ನೀನ್ ಮಾಡು ನೀನು. ಇಲ್ಲೇ ಇನ್ ಬೇರೆ ಆಪ್ಷನ್ ಕಾಣಿಸಿ. ಜನ ಅನ್ಕೋಬಹುದು ಲಿಯಾಮ್ ಲಿವಿಂಗ್ಸ್ಟನ್ ಇವಾಗ ಇಂಗ್ಲೆಂಡ್ T20 ಕ್ಯಾಪ್ಟನ್ ಅವ್ನು ತಗೊಂಡಿದ್ದಾರೆ, ಅವ್ನು ಕೊಡ್ಬೋದಾ ಕನ್ಸಿಡರಿಂಗ್ ಮೋ ಬೊಬಾಟ್ ಅಂತ. ಬಟ್ ಆ ಆಪ್ಷನ್ ಇದೆ, ಬಟ್ ಲಿವಿಂಗ್ಸ್ಟನ್ ಎಲ್ಲಾ ಮ್ಯಾಚ್ ಆಡ್ತಾರ ಅನ್ನೋದನ್ನು ಡೌಟ್ ಇದೆ. ಆಡಲ್ಲ. ಸ್ಟಾರ್ಟರ್ಸ್ ಇರೋದೇ ಇದರಲ್ಲಿ ರಿಟೈನ್ ಮಾಡಿರೋ ಪ್ಲೇಯರ್ಸ್, ಅದಕ್ಕೋಸ್ಕರನೇ ರಿಟೈನ್ ಮಾಡಿದ್ದಾರೆ. 3 ಜನಕ್ಕೆ ರಿಟೈನ್ ಮಾಡಿದ್ದಾರೆ, ಅದರಲ್ಲಿ ಒಂದು ಡೆಫಿನೆಟ್ ಚಾಯ್ಸ್, ಇನ್ನಿಬ್ರು ಡಿಬೇಟಬಲ್. ರಿಟೈನ್ ಮಾಡಿದ್ರೆ ಡಿಬೇಟಬಲ್ ಅಲ್ಲ, ಕ್ಯಾಪ್ಟನ್ಸಿ ಪರ್ಸ್ಪೆಕ್ಟಿವ್ ಡಿಬೇಟಬಲ್ ಅಂದಿದ್ದು. ರೈಟ್. ಅಂಡ್ ಇದ್ರಲ್ಲೆಲ್ಲ ನಂಗೆ ಆಲ್ಸೋ ಒನ್ ಆಫ್ ದ ಮೇಜರ್ ಮೂವ್ಸ್ ಅನ್ಸಿದ್ದು ಓನರ್ಸ್ ಕಡೆಯಿಂದ. ಈ ಕಡೆ ಟೀಮ್ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದ್ದು ಲಾಸ್ಟ್ ಇಯರ್ ಸೀಸನ್ ಮುಂಚೆ. ಆಂಡಿ ಫ್ಲಾರ್ ಬಂದಿದ್ದು, ಮತ್ತೆ ಮೋ ಬೊಬಾಟ್ ಆಮೇಲಿಂದ ಬಂದಿದ್ದು, TK ಲಾಸ್ಟ್ ಇಯರ್ ಟೀಮಲ್ಲಿ ಇದ್ದು ಸೀಸನ್ ಮುಗಿದ ತಕ್ಷಣ ಮೆಂಟರ್ ಆಗಿ. ಇವೆಲ್ಲ ಡಿಸಿಷನ್ಸು ಟೀಮ್ ಓನರ್ಸ್, ಯಾರು ಸ್ಪೋರ್ಟ್ಸ್ ಡಿವಿಷನ್ ಹ್ಯಾಂಡಲ್ ಮಾಡ್ತಾರೆ ಓನರ್ಸ್ ಕಂಪ್ನಿಲಿ, ಅವರು ತಗೊಂಡಿರೋ ಡಿಸಿಷನ್ಸು. ಅಂಡ್ ಐ ಥಿಂಕ್ ಅವ್ರದ್ದು ಅಲ್ಲಿಂದ ಕ್ಲಾರಿಟಿನೂ ಮೆಚ್ಕೋಬೇಕು. ಅಂದರೆ 1 ಇಯರ್ ಟೀಮ್ಗೆ ಬಂದು ಅವರು ಸೇರ್ಕೊಂಡು ಒಂದು ಟ್ರೋಫಿಲೆಸ್ ಟೀಮ್ನ ಹೇಗೆ ಫಸ್ಟ್ ಅವ್ರ ವಿಷನ್ನ ನೋಡ್ತಾರೆ, ಪ್ಲೇಯರ್ಸ್ ವಿಷನ್ ಏನಿದೆ, ಟೀಮ್ ವಿಷನ್ ಏನಿದೆ, ಕೋಚಿಂಗ್ ಸ್ಟಾಫ್ ವಿಷನ್ ಏನಿದೆ, ಈ ಟ್ರೈಫೆಕ್ಟ್ ಕರೆಕ್ಟಾಗಿ ಇದೆಯಾ ಇಲ್ವಾ, ಅದಕ್ಕೆ ಏನು ಮಾಡಬೇಕು, ಈ ಮೆಂಟರ್ ಯಾರು ಬರಬೇಕು, ಏನೇನು ಇವಾಗ ಲೀಡರ್ಶಿಪ್ ಫಾರ್ ಎಕ್ಸಾಂಪಲ್ ಫ್ಯಾಫ್ ಹೋದ್ಮೇಲೆ ಮುಂದೇನು, ಇದೆಲ್ಲಾನು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಐ ಥಿಂಕ್ ಓನರ್ಸ್ ಆಲ್ಸೋ ಡಿಸರ್ವ್ ಅ ಲಾಟ್ ಆಫ್ ಕ್ರೆಡಿಟ್ ಆನ್ ಸರ್ಟನ್ ಡಿಸಿಷನ್ಸ್ ದಟ್ ಹ್ಯಾಸ್ ಹ್ಯಾಪನ್ ಅಂತ ಅನ್ಸುತ್ತೆ. ಎಸ್, ಫೈನಲಿ ಒಂದು ಆಕ್ಷನ್ ಆದ್ಮೇಲೆ RCB ಬೈಕೊಳ್ಳೋದ್ ಬದಲು ತುಂಬಾ ಹೊಗಳ್ತಾ ಇದೀವಿ ಅನ್ಸುತ್ತೆ. ಅದು ಕ್ಯಾರಿ ಆಗತ್ತೆ ಅಂತ ಹೋಪ್ಸ್ ಇಟ್ಕೊಂಡು ನಾವು ಹಂಗೆ ಸ್ಮೂತ್ ಆಗಿ ಆಕ್ಷನ್ ರಿವ್ಯೂ ಸೆಗ್ಮೆಂಟ್ ನ ಮುಗಿಸೋಣ. ಏನಾದ್ರು ಹೇಳಕ್ಕಿದ್ಯಾ ಮುಗ್ಸಕ್ ಮುಂಚೆ? ಏನಿಲ್ಲ, ಒಂದು ಕ್ಲೀನ್ ಸ್ವೀಪ್ ಮಾಡಿದ್ದಾರೆ ಆಕ್ಚುಲಿ RCB. ಒಂಥರ ನಿಮ್ಗೆ ಯಾರನ್ನೂ ಬ್ಯಾಗೇಜ್ ಇಟ್ಕೊಳ್ದೆ, ಒನ್ ಆಫ್ ದ ಟೀಮ್ಸ್ ಹೂ ವಾಸ್ ಪ್ರಾಬಬ್ಲಿ, ಸ್ವಪ್ನಿಲ್ಗೂ RTM ಯೂಸ್ ಮಾಡ್ತಾ ಇರ್ಲಿಲ್ಲ ನಾವು. ಎವ್ರಿ ಆಕ್ಷನ್ ಅಲ್ಲಿ ಆ ಡೆಲ್ಲಿ ಯಾವಾಗ್ಲೂ ತೊಕ್ಕೆ ಆಗ್ತಾ ಸುಮ್ಮನೆ ಆಯ್ತು.
35 ಲಕ್ಷ ಅಂತ. ಆಶೀಶ್ ನೇರ ಈ ಒಂದ್ಸಲಿ ಅರ್ಜುನ್ ಟೆಂಡೂಲ್ಕರ್ ಮಾಡಿದ್ರಲ್ಲ ಆ ತರ ಇದು ಹೆಂಗಿದ್ರು ತಗೋತಾರೆ ಗೊತ್ತು, ಸುಮ್ಮನೆ ಪ್ರೈಸ್ ರೇಸ್ ಮಾಡಿದ್ರು. ಸೊ ಆ ತರ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. 2 RTM ಯೂಸೇ ಮಾಡ್ಲಿಲ್ಲ. ಐ ಥಿಂಕ್ ಏನೋ ಇದೆ ಗುರು, ಖಂಡಿತ ಏನೋ ಇದೆ. ನನ್ಗೆ ಬೆತೆಲ್ ಇನ್ನೊಂದು ಮತ್ತೆ ಸಾರಿ ಅದಕ್ಕೆ ಬರ್ತಾ ಇದೀನಿ, 3 ಜನನು ನಿಂಗೆ ಅವಾಗ ಏನಾಗ್ಬಿಡುತ್ತೆ ಬ್ಯಾಟಿಂಗ್ ಯೂನಿಟ್ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಅವ್ರು ಒಟ್ಟಿಗೆ ಆಡಿ ಅವ್ರದ್ದು ಒಂಥರ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಲಿಯೋನ್ ಲಿವಿಂಗ್ಸ್ಟನ್, ಫಿಲ್ ಸಾಲ್ಟ್, ಬೆತೆಲ್ ಒಟ್ಟಿಗೆ ಆಡಿದ್ರೆ ಅವ್ರದ್ದು ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಸೊ ಐ ಆಮ್ ವೆರಿ 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 ಪಾಸಿಟಿವ್ ಅಬೌಟ್ RCB this year ಗುರು. Yes, the closest we came to winning trophy last time Yes. 2009 Yes. when we had South African core. Exactly, correct. Absolutely. 2016 ಅದು ಫೈನಲ್ ಸ್ಟೇಜಸ್ ಅಲ್ಲಿ ಚೆನ್ನಾಗಿ ಆಗ್ತಾ ಹೋಯ್ತು. ಇಟ್ ವಾಸ್ ವೆರಿ ಗುಡ್ ಫಾರ್ ವಿರಾಟ್ ಕೊಹ್ಲಿ, ಬಟ್ ಶುರುಲಿ ವರ್ಸ್ಟ್ ಆಗಿತ್ತು. 6 ಗೆಲ್ಬೇಕಾಗಿತ್ತು ಕ್ವಾಲಿಫೈ ಆಕೆ. 6 ಗೆದ್ಕೊಂಡು 2 ಪ್ಲೇ ಆಫ್ ಮ್ಯಾಚ್ನು ಏನೋ ಎಲಿಮಿನೇಟರ್ ಕ್ವಾಲಿಫೈಯರ್ 2 ಗೆದ್ಕೊಂಡು ಫೈನಲ್ಸ್ ಬಂದಿದ್ದು. ಎಸ್, KL and ರಾಹುಲ್ ಮೇಲೆ ತುಂಬಾ ಡಿಪೆಂಡ್ ಆಗಿತ್ತು, ಬಟ್ ದಟ್ ವಾಸ್ ನಾಟ್ ದ ಕ್ಲೋಸೆಸ್ಟ್ ಸೀಸನ್ ಫಾರ್ ಅಸ್. ಸೊ ವಿತ್ ಅ ವೆರಿ ಗುಡ್ ಲೀಡರ್ಶಿಪ್ ಅಂಡ್ ಸ್ಟ್ರಾಂಗ್ ಅಂಡ್ ವೆಲ್ ಜೆಲ್ಡ್ ಕೋರ್ ಅಂದ್ರೆ 2009. ಅದಾದ್ಮೇಲೆ ಇವಾಗ ಅದಾಗುವಂತ ಚಾನ್ಸ್ ಇದೆ. ಸ್ಟ್ರಾಂಗ್ ಲೀಡರ್ಶಿಪ್, ಅದ್ರ ಬಗ್ಗೆ ನಾವು ಹೇಳಿದ್ವಿ ಯಾರು ಮಾಡ್ಬೋದು ಅಂತ. ನಮ್ಮ ಪ್ರಕಾರ ನಿಮ್ಗೆ ಏನ್ ಅನ್ಸುತ್ತೆ ನೋಡಿದವ್ರು ಹೇಳಿ. ಲೀಡರ್ಶಿಪ್ ಯಾರಿಗೆ ಬರಬೇಕು, ಯಾಕೆ ಬರಬೇಕು, ನೀವು ಕಮೆಂಟ್ಸ್ ಅಲ್ಲಿ ಹೇಳಿ. ನೋಡೋಣ ಹೇಗೆ ವರ್ಕ್ ಆಗತ್ತೆ ನಮ್ಮ RCB. ಮತ್ತೆ ಕ್ಲೋಸಿಂಗ್ ಕಮೆಂಟ್ಸ್ ಹೇಳ್ಪ. ನೀವ್ ಹೇಳಿದ್ರಲ್ಲ, ಮೋಸ್ಟ್ ಪ್ರಾಬಬ್ಲಿ ಎವ್ರಿ ಒನ್ ಥಿಂಕ್ಸ್ ವಿರಾಟ್ ಕೊಹ್ಲಿನ ಲೀಡ್ ಮಾಡ್ಬೇಕು ಅಂತ. ಬಟ್ ದಿನೇಶ್ ಕಾರ್ತಿಕ್ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಸಿ ವಿ ಆರ್ ಲುಕಿಂಗ್ ಅಟ್ ಸಮ್ ಒನ್ ಹೂ ಇಸ್ ಆನ್ ದ ಬ್ರಿಂಕ್ಸ್ ಆಫ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ಜಿತೇಶ್ ಶರ್ಮಾ ಏನಿಗೆ ಅಷ್ಟು ಸ್ಪೆಂಡ್ ಮಾಡಿ ನಾವು ತಗೊಂಡಿದೀವಿ, ಅವನಿಗೆ ಏನಿಗೆ ಗ್ರೂಮ್ ಮಾಡಕ್ ನಾವು ರೆಡಿ ಇದೀವಿ, ಬಿಕಾಸ್ ಇನ್ ಆನ್ ದ ಬ್ರಿಂಕ್ಸ್ ಆಫ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ಸೊ ಅವ್ರ ಥಾಟ್ ಪ್ರೊಸೆಸ್ ಏನಿದೆ ಅಂದ್ರೆ, ವಿರಾಟ್ ಲೆಟ್ ಹಿಮ್ ಬಿ ವಿರಾಟ್, ಅವನಿಗೆ ಬಿಟ್ಬಿಡೋಣ ಗುರು, ಅವ್ನ್ ಸಪೋರ್ಟ್ ಡೆಫಿನೆಟ್ ಆಗಿ ಯಾರೇ ಲೀಡ್ ಮಾಡ್ಲಿ ಅವ್ನ್ ಇದ್ದೇ ಇರುತ್ತೆ, ಅವ್ನ ಕೈವಾಡ ಇದ್ದೇ ಇರುತ್ತೆ ಅಲ್ಲಿ. ಸೊ ಸಮ್ ಒನ್ ಯಂಗ್ or someone experienced with the international stage apart from Virat, who is no longer going to be part of the international team for T20 games, ಕೊಟ್ಬಿಟ್ಟು ಇವನ್ ಸಪೋರ್ಟ್ ಇಟ್ಕೊಂಡು ಲೆಟ್ಸ್ ಗ್ರೂಮಿಂಗ್ ಫಾರ್ 3 years, ಬಿಕಾಸ್ ಇದು 3 years ಪ್ಲಾನ್ ಕೊಟ್ಟಿರೋದು. ಅವ್ರು ಹೇಳಿರೋದು ಕೂಡ, ಅವ್ರು ಈಗ ಪ್ರೊಜೆಕ್ಟ್ ಮಾಡಿರೋದು, ವಿ ಆರ್ ಗೋಯಿಂಗ್ ವಿತ್ ಅ ಕೋರ್ ವಿಚ್ ವಿಲ್ ಬಿ ದೇರ್ ವಿತ್ ಅಸ್ ಫಾರ್ 3 years. ಸೊ 3 years 2 cups ಅಂತ ಅವ್ರು ಹೇಳಿದ್ದಾರೆ ಮೋಸ್ಟ್ಲಿ. ಅದನ್ನ ನಾನು ಕಾಪಿರೈಟ್ ಮಾಡ್ಕೋಬೇಕಿತ್ತು ಫಸ್ಟೇ. ಇಲ್ಲ ಒಳ್ಳೆ ಪಾಯಿಂಟ್. ಶಿಖರ್ ಲಾಸ್ಟ್ ಇಯರ್ ಬಿಫೋರ್ ಶಿಖರ್ ಧವನ್ ಸ್ಟಾರ್ಟೆಡ್, ಸ್ಯಾಮ್ ಕರನ್ ಕೂಡ ಮುಂಚೆ ಜಿತೇಶ್ ಶರ್ಮಾ ವಾಸ್ ಪಂಜಾಬ್ ಕಿಂಗ್ಸ್ ಕ್ಯಾಪ್ಟನ್. ಎಕ್ಸಾಕ್ಟ್ಲಿ. ಸೊ ಅವ್ರ ಥಾಟ್ ಪ್ರೊಸೆಸ್ ಏನಿದೆ ಅಂತ ಇನ್ನೂ ಆಸ್ ವಿ ಕಮ್ ಕ್ಲೋಸರ್ ಟು ದ ಟೂರ್ನಮೆಂಟ್ ಸ್ಟಾರ್ಟ್ ಕ್ಲಾರಿಟಿ ಸಿಗುತ್ತೆ. ಮೇ ಬಿ ಪುಷ್ ಮಾಡಿ ಅವರು ಇವನ್ಗೆ, ಬಿಕಾಸ್ ಸಿಮಿಲರ್ ರೋಲ್ಸ್ KL ರಾಹುಲ್ ಮತ್ತೆ ಜಿತೇಶ್ ಶರ್ಮಾ ತರ್ತಾ ಇದ್ದಿದ್ದು. ಅವ್ನು ಟಾಪ್ ಆಫ್ ದಿ ಆರ್ಡರ್ ಬರ್ತಾ ಇದ್ರು, ಇವನು ಮಿಡ್ಲ್ ಆರ್ಡರ್ ಬರ್ತಾ ಇದ್ದಾನೆ. ಇಫ್ ನಾಟ್ KL ರಾಹುಲ್, ಜಿತೇಶ್ ಶರ್ಮಾನ ಪುಷ್ ಮಾಡಿ ವಿರಾಟ್ ಅಂಡ್ ಟೀಮ್ ವಿಲ್ ಬ್ಯಾಕ್ ಯು, ವಿಲ್ ಹ್ಯಾವ್ ಯುವರ್ ಸಪೋರ್ಟ್ ಅಂತ ಹೇಳ್ಕೊಂಡು, ಪ್ರಾಬಬ್ಲಿ ದಟ್ ಇಸ್ ವಾಟ್ ದೇರ್ ಥಾಟ್ ಪ್ರೊಸೆಸ್ ಮೈಟ್ ಬಿ. ಯು ನೆವರ್ ನೋ. ನೋಡೋಣ. ಏನೇ ಆದ್ರೂ ಒಳ್ಳೆ ವ್ಯಾಲಿಡ್ ಪಾಯಿಂಟ್. ಕೂಲ್. ಅಲ್ಲಿಗೆ RCBದು ಆಕ್ಷನ್ ರಿವ್ಯೂ ಮುಗಿಸಿದೀವಿ. ಈ ಎಪಿಸೋಡ್ ಮುಗ್ಸಕ್ ಮುಂಚೆ ಜಸ್ಟ್ 1-2 minutes ಟೈಮ್ ಸ್ಪೆಂಡ್ ಮಾಡೋಣ ಆನ್ ಕಪಲ್ ಆಫ್ ಟಾಪಿಕ್ಸ್. ಒಂದು, ಕರ್ನಾಟಕ ಪ್ಲೇಯರ್ಸ್ ರೆಪ್ರೆಸೆಂಟ್ ಇನ್ IPL ಆಕ್ಷನ್. 8 ಜನನ 10 ಕರ್ನಾಟಕ ಪ್ಲೇಯರ್ಸ್ ಅಂದ್ರೆ ಆಕ್ಟಿವ್. ಮೈಸೂರು ಒಬ್ರು ಇದಾರಪ್ಪ, ಮಿಸ್ ಮಾಡ್ಬಿಡಿ ಆಮೇಲೆ. ಅದೇ 10 ಆಕ್ಟಿವ್ ಕರ್ನಾಟಕ ಪ್ಲೇಯರ್ಸ್ ನ ಪಿಕ್ ಮಾಡಿದ್ದಾರೆ ವೇರಿಯಸ್ ಟೀಮ್ಸ್, ವಿಚ್ ಇಸ್ ಅ ಗುಡ್ ಥಿಂಗ್. ಅಂದ್ರೆ 11 ಜನ ಆಡೋಂಥ ಟೀಮಲ್ಲಿ 10 ಜನ ಬೇರೆ ಬೇರೆ ಟೀಮ್ಗೆ ಹೋಗಿದ್ದಾರೆ ಅಂದ್ರೆ ಒಳ್ಳೇದು. ಅಂಡ್ ಇಟ್ಸ್ ಆಲ್ಸೋ ಒಂದು ಯಂಗ್ ಟೀಮ್ ಇದು ಕರ್ನಾಟಕ ಟೀಮ್. ಸೊ ವಿಚ್ ಮೀನ್ಸ್ ಅವ್ರಿಗೆ ಗ್ರೋತ್ಗೆ ಇದು ಒಳ್ಳೆ ಕರ್ವ್ನ ಕೊಡೋವಂಥ ಚಾನ್ಸಸ್. ನಾವು ಒಂದು ಸ್ಪೆಸಿಫಿಕ್ ಪರ್ಸನ್ನ ನಾವು ರೀಲಲ್ಲಿ ಕೂಡ ಮಾತಾಡಿದ್ವಿ, ಮನ್ವಂತ್, ಅಪ್ ಅಂಡ್ ಕಮಿಂಗ್ ಟ್ಯಾಲೆಂಟ್. ನ್ಯೂಸ್ ಪೇಪರಲ್ಲಿ ಇವತ್ತು ದೊಡ್ಡ ನ್ಯೂಸ್ ಪೀಸ್ ಬಂದಿದೆ ಕನ್ನಡ ನ್ಯೂಸ್ ಪೇಪರಲ್ಲಿ, ಮೈಸೂರು ಹುಡುಗ IPL ಅಲ್ಲಿ ಒಳ್ಳೆ ಮಿಂಚ್ತಾ ಇದ್ದಾರೆ ಅಂತ. ಸೊ ಎಸ್, ಕರ್ನಾಟಕ ರೆಪ್ರೆಸೆಂಟ್ ಏನ್ ಹೇಳ್ತೀರಾ ಇಬ್ರು? ಆಲ್ ಥ್ಯಾಂಕ್ಸ್ ಟು ವಿಜಯ್ ಸರ್. ಅವರು ಲೋಕಲ್ ಸ್ಕೌಟ್ ಡೆಲ್ಲಿಗೆ, ಅವ್ರು ನೋಡಿದ್ದಾರೆ ಈ ಕರ್ನಾಟಕ ಪ್ರೀಮಿಯರ್ ಲೀಗ್, ಸಾರಿ ನಮ್ಮ ಮಹಾರಾಜ T20 ನ ತುಂಬಾ ಹತ್ತಿರದಿಂದ ನೋಡಿದ್ದಾರೆ ಕಮೆಂಟ್ರಿ ಮಾಡ್ಕೊಂಡು. ಸೊ ಅದು ಪ್ಯೂರ್ ಕ್ರೆಡಿಟ್ ಟು ವಿಜಯ್ ಸರ್ ಫಾರ್ ಪಿಕಿಂಗ್ ಮನ್ಮಂತ್ ಫಾರ್ ಡೆಲ್ಲಿ. ಅವರೇ ಕರ್ಕೊಂಡು ಹೋಗಿದ್ KL ರಾಹುಲ್ RCBಗೆ ಬರ್ಬೇಕಿತ್ತು, ಅವರೇ ಎಳ್ಕೊಂಡು ಹೋಗ್ಬಿಟ್ರು ಕರ್ನಾಟಕದವ್ರು ನಮ್ ಬೇಕು ಅಂತ. ಹೌದೌದು, ಪಾಸಿಬಲ್. ಕರೆಕ್ಟ್. ಒಬ್ರು ಮಿಸ್ ಔಟ್ ಆದ್ರು, ಮಯಾಂಕ್. ಮೇ ಬಿ ಅವರು ಬರ್ತಾರೆ, ಯಾರಿಗಾದ್ರೂ ಇಂಜುರಿ ಆದ್ರೆ ಆಫ್ ದ ಆಕ್ಷನ್ ಟೇಬಲ್. ಮೇ ಬಿ
ಪ್ರಾಬಬಿಲಿಟೀಸ್ ಏನಿದೆ ಅಂದ್ರೆ ಅವರು ಡೆಲ್ಲಿಗೆ ಹೋಗ್ತಾರೆ ಅಂತ ಇದೆ ನ್ಯೂಸ್. ಬಿಕಾಸ್ ನೀವ್ ಹೇಳ್ದಂಗೆ ವಿಜಯ್ ಸರ್ ಅಲ್ಲೇ ಇದ್ದಾರೆ. ಹೋದ್ರೆ ಅಗೇನ್ ಕಂಪ್ಲೀಟ್ 11 ಕರ್ನಾಟಕ ಟೀಮ್ ಟು ಬೀಟ್. ಯಾ, ಐ ಥಿಂಕ್ ಕರುಣ್ಗೆ ಟೇಕರ್ ಇದ್ರು, ಮಯಾಂಕ್ ಅಗರ್ವಾಲ್ ಟೇಕರ್ ಇಲ್ಲ ಅನ್ನೋದು ಒಂದು ಸರ್ಪ್ರೈಸಿಂಗ್. ಸರ್ಪ್ರೈಸ್ ಏನಿಲ್ಲ, ನಾನು ಏನಕ್ಕೆ ಅಂತ ಹೇಳ್ತೀನಿ. ಕರುಣ್ ನಾಯರ್ ಮಹಾರಾಜ T20 ಕನ್ಸಿಸ್ಟೆಂಟ್ ಆಗಿ 2 ವರ್ಷ ಈಸ್ ಬಿನ್ ದ ಹೈಯೆಸ್ಟ್ ರನ್ ಗೆಟರ್. ಸೊ ಅದನ್ನ ನೋಡಿದಾರೆ ಜನ. ಆಬ್ವಿಯಸ್ಲಿ ಎಲ್ಲಾ ಲೋಕಲ್ ಲೀಗ್ಗಳನ್ನು ಫಾಲೋ ಮಾಡ್ತಾ ಇದಾರೆ. ಮಯಾಂಕ್ ಅಗರ್ವಾಲ್ಗೆ ಈ ಟೈಮ್ ಮಹಾರಾಜ T20 ಹಿ ಡಿಂಟ್ ಹ್ಯಾವ್ ಗ್ರೇಟ್ ಸೀಸನ್. ಅದಕ್ಕೆ ಜೊತೆಗೆ ಇನ್ನೊಂದೇನು ಅಂದ್ರೆ ಈಸ್ ಎನ್ ಓಪನರ್. ಕರುಣ್ ನಾಯರ್ ಮಿಡ್ಲ್ ಆರ್ಡರ್ ಆಡ್ಕೊಡ್ತಾರೆ ನಿಮ್ಗೆ. ಓಪನರ್ ಸೆಕೆಂಡ್ ರೌಂಡ್ ಅಲ್ಲಿ ಬಂದ್ರು ಆಲ್ಮೋಸ್ಟ್ 8 ಟೀಮ್ಸ್ ಹತ್ರ ಬಜೆಟೇ ಇರ್ಲಿಲ್ಲ ಅವ್ರಿಗೆ ಬೇಸ್ ಪ್ರೈಸ್ ಮ್ಯಾಚ್ ಮಾಡಕ್ಕೆ. 2.25 crores ಇದೆ. ಮಯಾಂಕ್ 2 crores ಕೊಟ್ಬಿಟ್ಟು 25 lakhs ಅಲ್ಲಿ ಯಾರನ್ನೂ ತಗೊಳಕ್ಕಾಗಲ್ಲ. 1 crore 2 crores ಓಕೆ. ಸೊ ಬೇಸ್ ಪ್ರೈಸು ಇಂಪ್ಯಾಕ್ಟ್ ಆಗಿದೆ. ಪ್ಲಸ್ ದ ಪೊಸಿಷನ್ ಹಿ ಪ್ಲೇಸ್ ಲೋವರ್ ದ ಆರ್ಡರ್ ಅವ್ರು ಆಡೋದೇ ಇಲ್ಲ. ಸೊ ಅದೊಂದು ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ. ಬಟ್ ಹೋಪ್ ಫಾರ್ ದ ಬೆಸ್ಟ್, ಕಮ್ ಬ್ಯಾಕ್ ಮಾಡ್ತಾರೆ ಅವರು. ಇಫ್ ನಾಟ್ ದಿಸ್ ಇಯರ್, ನೆಕ್ಸ್ಟ್ ಇಯರ್ ಡೆಫಿನೆಟ್ ಆಗಿ ಅವ್ರು ಕಮ್ ಬ್ಯಾಕ್ ಮಾಡಿ. ಅವ್ರ ರೋಡ್ ಮ್ಯಾಪ್ ಅಲ್ಲಿ ಕೂಡ ಇದೆ. ಇಫ್ ನಾಟ್ ದಿಸ್ ಇಯರ್, ನೆಕ್ಸ್ಟ್ ಇಯರ್ ಡೆಫಿನೆಟ್ ಆಗಿ ಕಮ್ ಬ್ಯಾಕ್ ಮಾಡಿ ನೆಕ್ಸ್ಟ್ ಲೆವೆಲ್ ರೆಪ್ರೆಸೆಂಟ್ ಮಾಡಕ್ಕೆ ಅಂತ ಇದೆ. ಕೂಲ್. ಓಕೆ, ಆಲ್ ರೈಟ್. ಒನ್ ಲಾಸ್ಟ್ ಕಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದು, 13 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ ರಾಜಸ್ಥಾನ್ ರಾಯಲ್ಸ್ಗೆ ಸೇರಿರೋದು. ಸೊ ಇವಾಗ ಏನಪ್ಪಾ, ರಾಹುಲ್ ದ್ರಾವಿಡ್ ತೊಡೆ ಮೇಲೆ ಅವರೇ ತಗೊಳ್ಳೋದು 100% ಮಾಡಕ್ಕಾಗದು ಒಬ್ರೇ, ಅವರೇ ತಗೊಳ್ಳೋದು. ಅಷ್ಟೇ ಮಾತಾಡಿದ್ವಿ ನಾವು, ಯಂಗ್ ಟ್ಯಾಲೆಂಟ್ಸ್ ಯಾರೇ ಇದ್ರು ಇಲ್ಲ ರಾಜಸ್ಥಾನ್ ಹೋಗಿ ಇಲ್ಲ ಚೆನ್ನೈಗೆ ಹೋಗಿ ಅಂತ. ಅಲ್ಲ, ಆ ಕಡೆ ಒಂದ್ ವಿಷಯ ಆದ್ರೆ 13 ವರ್ಷದ ಹುಡುಗಂಗೆ ಇದು ಎಷ್ಟು ದೊಡ್ಡ ಸ್ಟೇಜು. ಅದು ಒಂದಾ ಪೃಥ್ವಿ ಶಾನ ಮಾಡ್ದಂಗ್ ಮಾಡ್ಬೋದು, ಇಲ್ಲ ಶುಭ್ಮನ್ ಗಿಲ್ ಆಗ್ಬೋದು. ಸೊ ಇದು ಎಷ್ಟು ಗ್ರಾವಿಟಿ, ಹೇಗೆ ಇದು ಈ ಡಿಸಿಷನ್ದು ಅಂದ್ರೆ ಈ ಪಿಕ್ದು ಅಂತ ನಮ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ವಿಲ್ ಬಿ ರಬ್ಬಿಂಗ್ ಶೋಲ್ಡರ್ಸ್ ವಿತ್ ಹೋಮ್. ಅವ್ರಿಗೂ ಬಿಡ್ಡಿಂಗ್ ವಾರ್ ಆಯ್ತು. ಬೇಸ್ ಪ್ರೈಸ್ ಅದೇ ಹೇಳಿದ್ದು, ಬೇಸ್ ಪ್ರೈಸ್ ಹೋಗಿರೋದಲ್ಲ. ಅಂಡ್ ಯಾರ್ಯಾರ ಜೊತೆ ಅವರು ಆಡೋದು ಅಂತ ಅಂದ್ರೆ ಯಾರ್ಯಾರ ಜೊತೆ ಅವ್ರ ಶೋಲ್ಡರ್ಸ್ ನ ರಬ್ ಮಾಡ್ತಾರೆ ಅಂತ ಯೋಚನೆ ಮಾಡಿದ್ರೇನೆ, ಲೈಕ್ ಯೋಚನೆ ನೀವು ಸುಮ್ನೆ ಹಂಗೆ ನೋಡಿ. ಆಲ್ರೆಡಿ ಇಂಡಿಯಾ ಧೋನಿ ಕ್ಯಾಪ್ಟನ್ಸಿ ಮಾಡ್ತಾ ಇದ್ರು. ಸಂಜು ಸ್ಯಾಮ್ಸನ್, ಜಾಫ್ರಾ ಆರ್ಚರ್. ಎಸ್ ನಾನು ಹೇಳ್ತಾ ಇರೋದು ಅದೇನೆ. ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗ್, ನಿತೀಶ್ ರಾಣಾ, ಜಾಫ್ರಾ ಆರ್ಚರ್, ಇಂತಿಂತ ಪ್ಲೇಯರ್ಸ್ ಜೊತೆ, ಸಂದೀಪ್ ಶರ್ಮಾ, ಇಂಥವ್ರ ಜೊತೆ ಶಿಮ್ರಾನ್ ಹೆಟ್ಮೈರ್, ಯಶಸ್ವಿ ಜೈಸ್ವಾಲ್, ಅಂದ್ರೆ T20 ಹೆಸರಲ್ಲೇ ಒಂದು ಒಳ್ಳೆ ಹೆಸರು ಮಾಡಿರುವಂತ ಪ್ಲೇಯರ್ಸು. ಅದ್ರ ಮೇಲೆ ಈ ಕಡೆ ಕೋಚಿಂಗ್ ಸ್ಟಾಫ್ ಹಿಂಗಿದೆ. ಹುಡ್ಗ ಅದೇ ಹೇಳ್ದಾನ, ತೊಡೆ ಮೇಲೆ ಕೂರ್ಸ್ಕೊಂಡು ನೀನ್ ಹಿಂಗ್ ಆಡ್ಬೇಕು ಅಂತ ಹೇಳ್ಕೊಟ್ರು ರಾಹುಲ್ ದ್ರಾವಿಡ್. ಅವ್ರದ್ದು ಅಕಾಡೆಮೀಸ್ ಕೂಡ ಯೂಸ್ ಮಾಡ್ಬೋದು. ಸೊ ಅವ್ನ ಗ್ರೋತ್ಗೆ ಒಳ್ಳೆ ಆಪರ್ಚುನಿಟಿ. ಮತ್ ಇನ್ನೊಂದೇನು ಅಂದ್ರೆ ಅವ್ರು ಪಿಕ್ ಮಾಡಿರೋದ್ರಿಂದ ಆಲ್ ಅದರ್ ಪ್ಲೇಯರ್ಸ್ ವರ್ ದೇರ್. ಸೊ ಏಜ್ ಇಸ್ ನಾಟ್ ಅ ಫ್ಯಾಕ್ಟರ್. ನಮ್ಗೆ ಹೈಯರ್ ಎಂಡ್ ಸ್ಕೇಲ್ ಅಲ್ಲಿ ಒಬ್ರು ಇದಾರೆ, who have crossed 40 are also still part of the tournament, who have just entered teenage, ಅವ್ರು ಕೂಡ ಪಾರ್ಟ್ ಆಫ್ ದ ಟೂರ್ನಮೆಂಟ್ ಇದ್ದಾರೆ. ಸೊ ಏಜ್ ಇಸ್ ನಾಟ್ ಅ ಫ್ಯಾಕ್ಟರ್ ಟು ಪ್ಲೇ ದಿಸ್ ಸ್ಪೋರ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆ ಮೆಸೇಜ್. ಎಸ್. ಓಕೆ, ಸೊ ವೆರಿ ಸೂನ್ ಇನ್ನೊಂದು ಎಪಿಸೋಡ್ ಇಂದ ಬರ್ತೀವಿ ನಾವು. ಬಾರ್ಡರ್ ಗೌಸ್ಕರ್ ಟ್ರೋಫಿ ಓಪನಿಂಗ್ ಟೆಸ್ಟ್ ಬಗ್ಗೆ ಮಾತಾಡ್ದಿರ ಹೇಗಿರೋಣ. ಒನ್ ಆಫ್ ದ ಫೇಮಸ್ ವಿಕ್ಟ್ರಿ. ಅಂದ್ರೆ ಸ್ಟೋರಿ ಹೇಗೆ ಸ್ಕ್ರಿಪ್ಟ್ ಮಾಡೋದು ಅಂತ ಇಂಡಿಯನ್ ಟೀಮ್ ಇಂದ ಕಲಿಬೇಕಾ. ಪ್ರತಿ ಸರಿ ಆಸ್ಟ್ರೇಲಿಯಾ ಹೋದಾಗ ಒಂದು ಹೊಸ ಟ್ವಿಸ್ಟ್ ಕೊಟ್ಕೊಂಡು ಬರ್ತಾ ಇರ್ತಾರೆ. ಹೊಸ ಚಾಂಪಿಯನ್ಸ್ ಹುಟ್ಕೋತಾರೆ, ಹಳೆ ಚಾಂಪಿಯನ್ಸ್ ಹೊಸ ಮುಖ ತೋರಿಸ್ತಾರೆ. ಕರೆಕ್ಟ್. ಸೊ ಅಂತ ಅದೊಂದು ಓಪನರ್. ಇದೊಂದು ಇಡೀ ಟೆಸ್ಟ್ ಮ್ಯಾಚ್ 5 ಟೆಸ್ಟ್ ಸೀರೀಸ್, ಇದು 4 ಅಲ್ಲ 5, ಅಂದ್ರೆ ಆಶಸ್ ಈಕ್ವಲೆಂಟ್ ಸೀರೀಸ್ ಫ್ರಮ್ ದ ಕಂಟೆಕ್ಸ್ಟ್ ಆಫ್ ಟೆಸ್ಟ್ ಕ್ರಿಕೆಟ್ ಅಂಡ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಆಲ್ಸೋ ಇನ್ ಕಂಟೆನ್ಷನ್. ಇವೆಲ್ಲ ಇದ್ಕೊಂಡು ಒಂದು ಓಪನಿಂಗ್ ಟೆಸ್ಟ್ ಗೆಲ್ಲೋದು, ಅದರಲ್ಲೂ ಪರ್ತ್ ಅಂತ ಟಫ್ ಗ್ರೌಂಡ್ ಅಲ್ಲಿ ಎಷ್ಟು ಇಂಪಾರ್ಟೆಂಟು, ಇದೆಲ್ಲನೂ ಮಾತಾಡೋಣ. ಇನ್ನು ಸೀರೀಸ್ಗೆ ಹೋಗ್ತಾ ಈಸಿ ಇರೋ ಪಿಚ್ಗಳೇ ಇರೋದು. ಕಷ್ಟದ ಪಿಚ್ ಫಸ್ಟ್ ಕೊಟ್ಟರು ಆಸ್ಟ್ರೇಲಿಯಾದವರು, 2-0 ಮುಂದೆ ಕೊಟ್ಟೋಣ, ಆಮೇಲೆ ನೋಡ್ಕೊಳ್ಳೋಣ ಇಂಡಿಯನ್ಸ್ನ ಅಂತ. ಬಟ್ ಅಲ್ಲೇ 1-0 ಸೆಟ್ ಬ್ಯಾಕ್ ಆಗಿದೆ. ಹಂಗಿಂಗಲ್ಲ, ಒಂಥರ ಇದು ಹೀನಾಯವಾದ ಸೋಲು.
ದೊಡ್ಡ ಗಾತ್ರದಲ್ಲಾಗಿದೆ. ಹೌದು, ಇದು ನಾನು ಹೇಳಿದ್ನಲ್ಲ, ವಿ ಹ್ಯಾವ್ ಆಲ್ರೆಡಿ ಹಿಟ್ ರಾಕ್ ಬಾಟಮ್, ಏನಿದ್ರು ಮೇಲ್ಗಡೆನೆ. ಮೇಲ್ಗಡೆ. ಅದೇ, ಸೊ ಅದ್ರ ಬಗ್ಗೆ ಮಾತಾಡೋಣ. ಅಂಡ್ ರೆಸ್ಟ್ ಆಫ್ ದ ಟೀಮ್ಸ್ IPL ಅಲ್ಲಿ ಹೇಗೆ ಸ್ಟ್ಯಾಕಪ್ ಆಗ್ತಾರೆ ಇದ್ರ ಬಗ್ಗೆ ಮಾತಾಡೋಣ. ಸೊ ವೆರಿ ಸೂನ್ ನಾವು ಮಿಕ್ಕಿರೋ ಎಪಿಸೋಡ್ಸ್ ಇಂದ ಬರ್ತೀವಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಿಮ್ ಸಪೋರ್ಟ್ನ ಕೊಡ್ತಾ ಇರಿ. RCB. RCB. RCB.